ವಿಶ್ರಮ ಕನ್ಸ್ಟ್ರಕ್ಷನ್ ಇದ್ದಿದ್ದರಿಂದ ಹೊಲ ಮಾಡೋಕ್ಕಾಗಿರಲಿಲ್ಲ ಎಷ್ಟು ದಿನ. ಹಾಗಾಗಿ ಕೆಲಸ ನಿಂತೋಗಿತ್ತು ಹೊಲದ್ದು. ಈಗ ಮೊನ್ನೆ ಟಿಲ್ಲರಲ್ಲಿ ಎಲ್ಲ ಹೊಡೆಸಿ ಹಸನು ಮಾಡ್ತಾ ಇದ್ದೀವಿ ಈಗ. ಈಗ ಇಲ್ಲಿ ಸುಮಾರು 4.5 ಎಕರೆ ಜಾಗ. ಇಲ್ಲಿ ಈಗ ಅಷ್ಟು ದೊಡ್ಡ ಜಾಗದಲ್ಲಿ ಇಷ್ಟು ಮಾತ್ರ ಮಾಡಿದ್ದೀವಿ. ಈಗ ಒಬ್ಬನೇ ಆಗಿಬಿಡ್ತೀನಿ. ಶಿಶು ಮಕ್ಕಳೆಲ್ಲ ಸೇರಿ, ಅಂದರೆ ನಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ದೀಕ್ಷೆ ಪಡೆದ ಶಿಷ್ಯನನ್ನು ನಾವು ಶಿಶು ಮಕ್ಕಳು ಅಂತ ಕರಿತೀವಿ. ಆ ಶಿಶು ಮಕ್ಕಳು ಎಲ್ಲ ಸೇರಿ ಪೂರ್ತಿಲೆಲ್ಲ ಒಂದು ಈ ಮಡಿ ಮಾಡೋದು ಅಂತಾರಲ್ಲ, ಈ ರೀತಿ ಮಡಿ ಮಾಡ್ಕೊಂಡ್ವಿ. ಮಡಿ ಮಾಡ್ಕೊಂಡು ಇಲ್ಲಿ ಇಷ್ಟರಲ್ಲಿ ಮಾತ್ರ 4ರಲ್ಲಿ ಮಾತ್ರ ಸದ್ಯಕ್ಕೆ ತರಕಾರಿ ಸೊಪ್ಪು ಸದೆ ಬೆಳ್ಕೋಬೇಕಂತ ಇಷ್ಟು ಜಾಗ ಮಾಡ್ಕೊಂಡಿದ್ದೀವಿ. ನೋಡಿ, ಆಗಲೇ ಹೇಳ್ದಂಗೆ ಈಗ ಅಷ್ಟು ದೊಡ್ಡ ಜಾಗ. ಆ ಕಡೆ ಗುಡ್ಡದಿಂದ ಶುರುವಾಗಿ ನಮ್ಗೆ ಈ ಕಡೆ ಇಲ್ಲಿವರೆಗೂ ಕಂಬದವರೆಗೂ ಬರುತ್ತೆ. ಇಷ್ಟು ಸೇರಿ 4.5 ಎಕರೆ ಇದೆ. ಇಷ್ಟು ಜಾಗದಲ್ಲಿ ನಾವು ಕನ್ಸ್ಟ್ರಕ್ಷನ್ ಅಂತ ಸ್ಥಗಿತಗೊಳಿಸಿದ್ರಿಂದ ವ್ಯವಸಾಯನ ನಾವು ತಕ್ಷಣ ಶುರು ಮಾಡೋಕ್ಕಾಗಲ್ಲ. ಮೊದಲು ಅದನ್ನು ಹಸನು ಮಾಡಬೇಕು. ಇದಕ್ಕೆ ಮತ್ತೆ ನಾವು ಗೊಬ್ಬರ ತಂದ್ವಿ, ಗೊಬ್ಬರ ಹಾಕೋ ಕೆಲಸ ಆಯಿತು. ಸೊ ಇದೆಲ್ಲ ಪೂರ್ತಿ ಟಿಲ್ಲರ್ ಹೊಡೆದು ಎಲ್ಲ ಮಾಡಿ, ಕಳೆಗಳೆಲ್ಲ ಕಿತ್ತು ಎಲ್ಲ ಮಾಡಿ, ಈಗ ನಾವು ಸದ್ಯಕ್ಕೆ ಈ ಜಾಗದಲ್ಲಿ ಮಡಿ ಮಾಡಿಕೊಂಡು ಗೊಬ್ಬರ ಎಲ್ಲ ಹಾಕಿ ಇವಾಗ ಗಿಡಗಳೆಲ್ಲ ನೆಟ್ಟು ಬೀಜ ಬಿತ್ತಿದ್ದೀವಿ. ಇದು ಎಲ್ಲರೂ ವ್ಯವಸಾಯ ಗೊತ್ತಿರೋರಿಗೆ ಸಾಮಾನ್ಯವಾಗಿ ತಿಳಿದಿರೋ ವಿಷಯ. ಇದು ಮಾಡುವಾಗ ಎಷ್ಟು ವಿಷಯಗಳು ತಲೆಗೆ ಬರ್ತಿರುತ್ತೆ ಅಂತಂದರೆ, ದಾಸರ ಕೀರ್ತನೆಗಳು, ಇಲ್ಲ ಕಬೀರ್ ದಾಸ ದೋಹೆಗಳು, ಮತ್ತು ಶರಣರ ವಚನಗಳು, ಹೀಗೆ ಹಲವಾರು ತಲೆಗೆ ಬರ್ತಾ ಹೋಗ್ತಿರುತ್ತೆ. ಅವರೆಲ್ಲ ಕೊನೆಗೆ ಈ ಕಣ್ಮುಂದೆ ಕಂಡಂತಹ ಏನು ಕಾಯಕ ಇದೆ, ಆ ಕಾಯಕವನ್ನೇ ಉದಾಹರಣೆಯಾಗಿ ತಗೊಂಡು ನಮ್ಮೆಲ್ರಿಗೂ ಅರ್ಥ ಆಗಲಿ ಅಂತ ಆ ಕಾಯಕದಲ್ಲೇ ತತ್ವವನ್ನು ತುಂಬಿ ನಮಗೆ ಅಧ್ಯಾತ್ಮವನ್ನು ಕಟ್ಕೊಡ್ತಾ ಹೋಗ್ತಾರೆ. ಅದಕ್ಕೆ ನಮಗೆ ಅಲ್ಲಮನ ವಚನಗಳಂತೂ ಆ ವಿಷಯದಲ್ಲಿ ತುಂಬ ಸೊಗಸಾಗಿ ಸಿಗುತ್ತೆ. ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದನಯ್ಯ ಬ್ರಹ್ಮಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೆಯವರು ಹಸಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ, ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹೆದನು ಕಾಣ ಗುಹೇಶ್ವರ. ನಾವಿಲ್ಲೇನು ಹೊಲ ಮಾಡ್ತೀವಿ ಹತ್ರ, ನಮ್ಮ ದೇಹವನ್ನೇ ಹೊಲವಾಗಿ ಮಾಡಿಕೊಂಡು ಆ ತನು ಮತ್ತು ಮನ, ಇದು ಯಾವಾಗಲೂ ಹೆಚ್ಚು ವಚನಕಾರದನ್ನು ಬಳಸ್ತಿರ್ತಾರೆ. ಮತ್ತು ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ಅಧ್ಯಾತ್ಮದಲ್ಲಿ ಮೊದಲೇ ಹೇಳ್ಕೊಡೋದೇನೆ. ವಿವೇಕ, ನಾವು ಸಾಧನ ಚತುಷ್ಟಯ ಅಂತ ಬಂದಾಗ ವಿವೇಕ, ವೈರಾಗ್ಯ, ಷಡ್ ಸಂಪತ್ತು, ಮುಮುಕ್ಷತ್ವ ಅಂತ ಹೆಂಗೆ ಕರಿತೀವಿ, ಅದರಲ್ಲಿ ಮೊದಲು ವಿವೇಕ, ನಿತ್ಯಾನಿತ್ಯ ವಿವೇಕ, ಯಾವುದು ಪರ್ಮನೆಂಟು ಯಾವುದು ಟೆಂಪರರಿ ಅಂತ ಮೊದಲು ಅದನ್ನು ಹೇಳ್ಕೊಡ್ಲಾಗತ್ತೆ. ಯಾವುದು ಟೆಂಪರರಿ ಇದೆ ಅದಕ್ಕೆ ನಾವು ಭಾವನಾತ್ಮಕವಾಗಿ ಅಂಟಿಕೊಳ್ಳಬಾರದು. ನಮ್ಮ ಗಮನ ಪೂರ್ತಿ ನಿತ್ಯದ ಕಡೆಗೆ ಇರಬೇಕು, ಸತ್ಯದ ಕಡೆಗೆ ಇರಬೇಕು ಅನ್ನೋದು ನಮ್ಮ ವಿವೇಕ. ಅದಾಗಬೇಕು ಅಂದರೆ ಮೊದಲು ಅನಿತ್ಯ, ಯಾವುದು ಟೆಂಪರರಿ ಅಂತ ಇರುತ್ತೋ ಅದು ಈ ದೇಹ, ಮೊದಲು ದೇಹದ ಇಂಪರ್ಮನೆನ್ಸ್ ಅಂತ ಅಂತೀವಿ, ಅದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಮೊದಲು ನಮಗೆ ನಾನೇನೋ ಭಾವ ಶುರುವಾಗೋದು ಮೊದಲು ನಮಗೆ ದೇಹದಿಂದ. ನಾವು ಭೂಮಿಗೆ ಬಂದಾಗ ಮೊದಲು ಈ ದೇಹ ನಮಗೆ ಕಾಣೋದು ನಮ್ಮ ದೇಹವೇ. ಹೊರಗಿನ ಜನ ಎಲ್ಲ ಕಾಣ್ತಿರ್ತಾರೆ, ನಾನು ಈ ದೇಹದಲ್ಲಿದ್ದೀನಿ, ನಾನು ಈ ದೇಹವನ್ನು ಮೊದಲು ಎಕ್ಸ್ಪ್ಲೋರ್ ಮಾಡಿ ನೋಡ್ತೀನಿ, ಕಿವಿ ಮುಟ್ಟು ನೋಡ್ತೀನಿ, ಕೆನ್ನೆ ಮುಟ್ಟು ನೋಡ್ಕೋತೀನಿ, ಕರಣಿನ ಮುಖ ನೋಡ್ಕೋತೀವಿ. ಸೊ ಮೊದಲೇ ನಮಗೆ ಈ ದೇಹವೇ ನಾನು ಅನ್ನೋ ಒಂದು ಅಭಿಮಾನದಲ್ಲೇ ಅಥವಾ ಒಂದು ತಿಳುವಳಿಕೆಯಲ್ಲೇ ನಾವು ಮುಂದುವರಿತಾ ಬಂದಿರ್ತೀವಿ. ಯಾವ ನನ್ನದು ಅಂತ ಬರುತ್ತೆ ಅದರ ಮೇಲೆ ನನಗೆ ಒಲವು ಹೆಚ್ಚಾಗ್ತಾ ಹೋಗುತ್ತೆ, ಅದ್ರ ಮೇಲೆ ವ್ಯಾಮೋಹ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಈ ದೇಹದಿಂದ ಪಡೆದಿದ್ದೆಲ್ಲವೂ ಮತ್ತೆ ನನ್ನದು ಆಗುತ್ತೆ. ನಾಮರೂಪಗಳಿಗೆ ಅಂಟ್ಕೊಳ್ತಾ ಹೋಗ್ತೀವಿ. ಹೇಗೆ ನನ್ನ ದೇಹ ನನ್ನದು ಅನಿಸುತ್ತೋ ಹಾಗೆ ಈ ಗಾಡಿ ನನ್ನದು, ಈ ಮನೆ ನನ್ನದು, ಇದೆಲ್ಲ ನಾನೇ ಮಾಡಿದ್ದು ಅನ್ನೋ ಹಂತಕ್ಕೆ ಹೋಗ್ತೀವಿ. ಎಲ್ಲವನ್ನು ಹೊರಗಿಂದ ನಾಮರೂಪಗಳಿಂದನೇ ಗುರುತಿಸ್ತೀವಿ. ಉದಾಹರಣೆ, ಈಗ ಇಲ್ಲೆಲ್ಲ ಗಿಡಗಳೆಲ್ಲ ಹಾಕಿದ್ದೀವಿ. ಸೊ ನಾವು ಈ ಗಿಡಗಳನ್ನ ಹಾಗೆ ನೋಡಿದ್ರೆ ಇದರಲ್ಲಿ ಯಾವ ಗಿಡ ಯಾವುದು ಅಂತ ಎಷ್ಟು ಜನಕ್ಕೆ ಗೊತ್ತಾಗಲ್ಲ. ಯಾಕೆ? ಅವ್ರಿಗೆ ಜ್ಞಾನ ಇರಲ್ಲ. ಅವ್ರಿಗೆ ಗಿಡದಲ್ಲಿ ಹಣ್ಣು ಬಿಟ್ಟಿದ್ರೆ ಅವ್ರ ಕೈಲಿ ಗುರುತಿಸೋಕ್ಕಾಗತ್ತೆ. ಓ, ಇದು ಸೀಬೆ, ಇದು ಕಿತ್ತಳೆ, ಇದು ಮೋಸಂಬಿ ಅಂತ. ಅದೇ ಗಿಡನ ನೋಡಿ ಹಾಗೆ ಹೇಳಿ ಅಂದರೆ ಗೊತ್ತಾಗಲ್ಲ. ಯಾಕೆ? ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರಲ್ಲ. ಹಾಗೆ ನಮಗೆ ಪ್ರಪಂಚ ನೋಡುವಾಗ ಅದರ ಜ್ಞಾನ ಇಲ್ಲದೇ ಇರುವುದರಿಂದ
ಅದು ಫಲ ಕೊಡೋವರೆಗೂ ನಮ್ಗೆ ಅದು ಏನು ಅಂತಲೇ ಗೊತ್ತಾಗಲ್ಲ. ಫಲ ಕೊಡೋವರೆಗೂ ಅದು ನಾವು ಮಾಡ್ತಿರೋದು ಸರಿನಾ, ನಾವು ಮಾಡ್ತಿರೋದು ತಪ್ಪಾ, ನನಗದು ನಾನು ಅದನ್ನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅದು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನ, ನನ್ನ ಅಭಿಪ್ರಾಯ ಏನಿದೆ ಅದು ನಿಜವಾಗ್ಲೂ ಸರಿಯಾದ ಅಭಿಪ್ರಾಯನ, ಆ ದೃಷ್ಟಿಕೋನ ಬದಲಾಯಿಸ್ಕೋಬೇಕಾ, ಇದೆಲ್ಲ ನಮಗೇನು ಗೊತ್ತಾಗಲ್ಲ. ಫಲ ಬರೋವರೆಗೂ ನಮಗೆ ಗೊತ್ತಾಗಲ್ಲ. ಅದು ಇದೇ ರೀತಿ ಈಗ ಒಂದು 25-30 ಗಿಡಗಳನ್ನ ಸದ್ಯಕ್ಕೆ ಸ್ಯಾಪ್ಲಿಂಗ್ಸ್ ಹಾಕಿದ್ದೀವಿ. ಅದರಲ್ಲಿ ಮೋಸಂಬಿ ಇದೆ, ಕಿತ್ತಳೆ ಇದೆ, ಬೆಟ್ಟದ ನೆಲ್ಲಿಕಾಯಿ ಇದೆ. ಎಲ್ಲ ಥರ ಸೀಸನಲ್ಲೂ ಎಲ್ಲ ಥರ ಹಣ್ಣುಗಳು ನಮಗೆ ಸಿಗಬೇಕು ಅನ್ನೋ ಕಾರಣಕ್ಕಿಲ್ಲಿ ಒಂದು 25-30 ರೀತಿಯ ಗಿಡಗಳನ್ನು ಹಾಕಿದ್ದು. ಸೊ ಇದರಲ್ಲಿ ಬಂದಾಗ ಸಾಮಾನ್ಯ ಕೇಳ್ತಾರೆ, ಇದು ಯಾವುದು ಗಿಡ ಇದು ಅಂತ. ನಾವು ಹೇಳಬೇಕು ಅವ್ರಿಗೆ, ಇದು ನೋಡಿ ಈ ರೀತಿಯೆಲ್ಲ ಇದ್ದಾಗ ಇದು ಸೀಬೆ ಅಂತ ಗುರುತಿಸ್ಬೋದು, ಇದು ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಇವೆಲ್ಲ ಒಂದು ಪ್ರಭೇದಕ್ಕೆ ಸೇರಿರುತ್ತೆ, ಗುಣಲಕ್ಷಣಗಳು ಹೀಗೆ ಅಂತ ಅದು ವಿವರಿಸಿ ಹೇಳ್ಬೋದು. ಆವಾಗ ಅವ್ರಿಗೆ ಮುಂದೆ ಸಲ ಎಲ್ಲಿ ಬೇರೆ ಕಡೆ ನೋಡಿದಾಗ ಅಥವಾ ಇಲ್ಲೇ ಬೇರೆ ಒಂದಷ್ಟು ಗಿಡ ಹಾಕಿದಾಗ ಅವ್ರಿಗೂ ಗುರುತಿಸಕ್ಕೆ ಬರುತ್ತೆ. ಇಲ್ಲಾಂದರೆ ಫಲ ಕೊಡೋವರೆಗೂ ಅದು ನಮ್ಗೆ ಗೊತ್ತೇ ಆಗಲ್ಲ. ಈ ಸಾಮಾನ್ಯ ನೀವು ಹೂ ಈ ನಾವು ನರ್ಸರಿಗೆಲ್ಲ ಹೋದರೆ ಗಿಡಗಳು ತೊಗೊಳಕ್ಕೆ ಹೋಗ್ತೀವಿ, ಅಲ್ಲಿ ಇನ್ನೂ ಹೂ ಬಿಟ್ಟಿರಲ್ಲ ಅಂತ ಅಂದ್ಕೊಳ್ಳೋಣ. ಉದಾಹರಣೆ ಈಗ ಗುಲಾಬಿ ಗಿಡ ತೊಗೊಳಕ್ಕೆ ಹೋಗ್ತೀವಿ, ಅಲ್ಲಿ ಇದನ್ನು ಹೂ ಬಿಟ್ಟಿರಲ್ಲ. ಆಗ ನಾವು ಅವ್ರಿಗೆ ಕೇಳಿದ್ರೆ ಇದು ಕೆಂಪು ಗುಲಾಬಿನ ಅಥವಾ ಬಿಳಿ ಗುಲಾಬಿನ ಯಾವ ಬಣ್ಣದ ಗುಲಾಬಿಯ ಗಿಡ ಅಂತ ಕೇಳಿದ್ರೆ ಅವರು ಇಲ್ಲ ಗಿಡ ಹೂ ಬಂದಮೇಲೆ ಗೊತ್ತಾಗೋದು ಅಂತ ಅಂತಾರೆ. ನಮಗೂ ಗೊತ್ತಾಗಲ್ಲ. ಫಲ ಮೂಡದೆಯೇ, ಹೂ ಬಿಡದೆಯೇ ನಮಗೆ ಅದರ ನಿಜವಾದ ನಾವು ವಾಸ್ತವ ಅಂತ ಅಂತೀವಿ, ಆ ವಾಸ್ತವ ನಮಗೆ ಗೊತ್ತಾಗೋದೇ ಇಲ್ಲ. ಅದು ಗೊತ್ತಾಗಬೇಕು, ನಾವು ಅದರಲ್ಲಿ ಶ್ರಮ ಪಡ್ತಾ ಹೋಗಬೇಕು. ಅದಕ್ಕೆ ನಾವು ನಾಮರೂಪಗಳು ಅಂತ ಹೇಳೋದು. ಈ ನಾಮರೂಪಗಳಿಂದ ನಾವು ಕಳಚಿಕೊಳ್ಳದೆ ನಮಗೆ ಆ ವಿವೇಕ ಬರೋದಿಲ್ಲ. ಹಾಗಾಗಿ ಮೊದಲು ತನು ಮತ್ತು ಮನ, ಈ ದೇಹಾಭಿಮಾನ ಮತ್ತು ಮನಸ್ಸು, ನಾವು ಭಾವನೆಗಳಿಗೆ ಅಂಟಿಕೊಳ್ಳೋದು, ಇವುಗಳಿಂದ ನಾವು ಮೊದಲು ತಪ್ಪಿಸ್ಕೊಳ್ಬೇಕಿದ್ರಿಂದ. ಹಾಗೆ ಅಲ್ಲ ಮೊದಲು ಹೇಳ್ಬೇಕಾದ್ರೆ ಈ ತನು ಮತ್ತು ಮನದಿಂದನೇ ವಚನವನ್ನು ಶುರು ಮಾಡ್ತೇವೆ. ಮೊದಲು ಇಲ್ಲಿ ಸರಿ ಮಾಡ್ಕೋಬೇಕು. ದೇಹನ ಮೊದಲು ಅಧ್ಯಾತ್ಮ ಅಂತ ಬಂದಾಗ ಆರೋಗ್ಯ, ಸಾಮಾನ್ಯವಾಗಿ ಮನುಷ್ಯನಿಗೆ ಆರೋಗ್ಯ ಬೇಕೇ ಬೇಕು. ಅದರಲ್ಲೂ ಅಧ್ಯಾತ್ಮ ಅಂತ ಬಂದಾಗ ಅವನಿಗೆ ದೇಹವನ್ನು ಸದೃಢವಾಗಿ ಇಟ್ಕೋಬೇಕು. ಬಾಯಿ ಚಪಲಕ್ಕೆ ತಿನ್ನುವಂಥದ್ದು ಅಥವಾ ಆಲಸಿತನದಿಂದ ಮಲಗುವಂಥದ್ದು ಅಥವಾ ದೇಹದ ಬಗ್ಗೆ ಅತಿ ಹೆಚ್ಚು ವ್ಯಾಮೋಹ ಇಟ್ಕೊಳ್ಳೋದು, ಇಂಥವೆಲ್ಲ ನಾವು ಕಳ್ಕೊಳ್ಬೇಕಾಗತ್ತೆ. ಅದು ಮಾಡಿಕೊಂಡಾಗ ಧ್ಯಾನ ದಕ್ಕತ್ತೆ. ಯೋಗ ಮಾರ್ಗದಲ್ಲಿ ನಾವು ಕೂತು ಪ್ರಾಣಾಯಾಮವನ್ನು ಬಂಧಗಳನ್ನು ಹಾಕಬೇಕು ಅಂದರೆ ನನ್ನ ದೇಹ ಸದೃಢವಾಗಿರಬೇಕು, ನಾಡಿ ಶುದ್ಧಿ ಆಗೋದಕ್ಕೆ ನನಗೆ ಅವಕಾಶ ಇರಬೇಕು. ಸಿದ್ಧಾಸನ, ಸಿಂಹಾಸನ ಇಂಥವೆಲ್ಲ ಹಾಕಬೇಕು ಅಂದರೆ ನಾನು ಫ್ಲೆಕ್ಸಿಬಲ್ ಆಗಿರಬೇಕು. ಆ ಕಾರಣಕ್ಕೆ ಮೊದಲು ದೇಹವನ್ನು ನಾವು ಮೊದಲು ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ಅವನು ಮೊದಲು ಯಮ ನಿಯಮವನ್ನು ಹೇಳ್ತಾನೆ. ಯಮ ನಿಯಮ ಯಾಕೆ ಹೇಳ್ತಾನೆ ಅಂದರೆ, ಯಮ ಅಂದರೆ ಕೆಲವೊಂದನ್ನು ಬಿಡುವಂಥದ್ದು, ನಿಯಮ ಅಂದರೆ ಕೆಲವನ್ನು ಪಾಲಿಸುವಂಥದ್ದು. ನಿಯಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಳ್ಳೋಣ, ಬಹಿರಂಗ ಶುದ್ಧಿ ಅಂದ್ಕೊಳ್ಳೋಣ. ಯಮ ಅಂತರಂಗ ಶುದ್ಧಿ. ಸೊ ತನು ಮತ್ತು ಮನ, ಇದರಲ್ಲೂ ಮತ್ತೆ ತನು ಮತ್ತು ಮನದಲ್ಲಿ ಬಗ್ಗೆನೇ ಮೊದಲು ಶುರು ಮಾಡ್ತಾನೆ ಪತಂಜಲಿ. ಸೊ ಯಾವುದೇ ಯೋಗ ಮಾರ್ಗಕ್ಕೆ ಹೋಗಿ ಅಲ್ಲಿ ಮೊದಲು ಶುರು ಆಗೋದೇ ದೇಹ ಮತ್ತು ಮನಸ್ಸು, ಇದರಿಂದನೇ ಶುರು ಆಗೋದು. ಅದಕ್ಕೆ ವಚನದಲ್ಲಿ ಅಲ್ಲಮ ಮೊದಲು ದೇಹ ಮತ್ತು ಮನಸ್ಸಿನ ಬಗ್ಗೆನೇ ಹೇಳ್ತಾನೆ. ನಮ್ಮ ದೇಹವೇ ಹೊಲವಾಗಿ ಇಟ್ಕೊಂಡ್ರೆ ಇದು ಮೊದಲು ಹಸನು ಮಾಡಬೇಕು. ಇದನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಅನವಶ್ಯಕ ಕಳೆಗಳೆಲ್ಲ ತೆಗೆದು ಹಾಕಬೇಕು. ದೇಹವನ್ನು ಆರೋಗ್ಯವಾಗಿ ಇಟ್ಕೊಡ್ಬೇಕು. ಹಾಗೆ ಮನಸ್ಸನ್ನು ಕೂಡ ನಾವು ಬೇಲಿ ಹಾಕಿ ಅದನ್ನು ಹದವಾಗಿ ಇಟ್ಕೋಬೇಕು. ಅನವಶ್ಯಕ ಪಾಸ್ಟ್ ಟ್ರಾಮಾಸ್ನೋ ಅಥವಾ ಅವ್ರು ಹಾಗೆ ಮಾಡೋದು ಹೀಗೆ ಮಾಡೋದು, ನಾನು ಅವಾಗ ಹಂಗೆ ಮಾಡಬೇಕಿತ್ತು, ನನಗೆ ಸ್ಫೂರ್ತಿ ಸಿಗಲಿಲ್ಲ ನನಗೆ, ಅಥವಾ ನನಗೆ ಪ್ರೇರಣೆ ಇರಲಿಲ್ಲ, ನನಗೆ ಸಪೋರ್ಟ್ ಇರಲಿಲ್ಲ, ಅದ್ರ ನಾ ಏನೋ ಮಾಡಿಬಿಡ್ತಿದ್ದೆ, ಈ ರೀತಿಯೆಲ್ಲ ಹಲವಾರು ಹಳೆದ ಬಗ್ಗೆನೇ ಇರುತ್ತೆ ಚಿಂತೆಗಳು. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಥವಾ ಅದರಿಂದ ಹೊರಗೆ ಬರೋದಕ್ಕೆ, ಅದನ್ನು ಮೀರೋದಕ್ಕೆ ಅಂತ ಧ್ಯಾನಕ್ಕೆ ಬರ್ತೀವಿ ಅಂತಂದರೆ ನಾವು ಮೊದಲು ಯೋಚನೆ ಮಾಡಬೇಕಿದ್ದು, ಈಗ ನಾ ಇದನ್ನು ಮೊದಲು ಒಂದು ಸಂಸ್ಕಾರವನ್ನು ಕೊಡಬೇಕು ಮನಸ್ಸಿಗೆ. ಆ ಸಂಸ್ಕಾರ ಕೊಡಬೇಕು ಅಂದರೆ ಹಳೆದನ್ನು ಕಳಿಸ್ಕೊಳ್ಬೇಕು ಅನ್ನೋ ಅರಿವು ಬರಬೇಕು. ಅದು ಅನಿತ್ಯ ಅಂತ ಗೊತ್ತಾಗಬೇಕು. ನನ್ನ ಭಾವನೆಗಳು, ಅಭಿಪ್ರಾಯಗಳು ಇವೆಲ್ಲ ಅನಿತ್ಯವಾಗಿದೆ, ಇದು ನನ್ನ ಮೇಲೆ ಹೇರಲ್ಪಟ್ಟಿದೆ. ಆಗಿದ್ದಾಗ ನಾನು ಅದಕ್ಕೆ ಈಗ ಹೇಳಿದ್ನಲ್ಲ, ಈಗ 4 ಜಾಗದಲ್ಲಿ ನಾವು ಎಲ್ಲ ಕಡೆನೂ ಹಾಕ್ಬಿಡ್ಬೋದಿತ್ತು ಒಂದೇ ಸಲಿಗೆ. ಆದರೆ ಹಾಗೆ ಮಾಡೋದಿಲ್ಲ. ಅದು ಮೊದಲು ಅದನ್ನು ನೀಟಾಗಿ ಟಿಲ್ಲರ್ ಹೊಡೆದು ರೂಟರ್ ತಂದು ಹೊಡಿಸಿ, ಆಮೇಲೆ ಗೊಬ್ಬರ ತಂದು ಅದಕ್ಕೆ ಬೇಕಿರೋಂಥ ಇರಿಗೇಷನ್ ಸಂಬಂಧಪಟ್ಟಿದ್ದು ಇದೆಲ್ಲ ಮಾಡಿದ್ಮೇಲೆ ಹೊಲ ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲೂ ಮತ್ತೆ ಇಷ್ಟು ದೊಡ್ಡ ಜಾಗ ಇದೆ, ಒಟ್ಟಿಗೆ ಮಾಡ್ಬೋಣ ಅಂದ್ರೆ ಆಗಲ್ಲ. ನನಗೆ ಶಿಶು ಮಕ್ಕಳು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ. ಅದಾದ ನಂತರ ಮತ್ತೆ ನಾನೇ ನಿಂತು ಇಲ್ಲಿ ನೀರು ಬಿಡೋದು ಮಾಡಬೇಕು. ಅಲ್ಲಿ ಪಂಪ್ ಆನ್ ಮಾಡಿ ಅದಕ್ಕೊಂದು ನೀಟಾಗೊಂದು ಚಾನಲ್ ಥರ ಮಾಡಿಕೊಂಡು ಚಾನಲಿಂದ ಒಂದೊಂದೇ
ಮಡಿಗೆ ನೀರು ಬಿಡ್ತಾ ಹೋಗಬೇಕು, ಆ ಕಳೆ ಕೀಳಬೇಕು. ಮತ್ತೊಂದು ಎಲ್ಲ ಟೈಮಲ್ಲೂ ಎರಡು ಇರೋಕ್ಕಾಗದ್ರಿಂದ ನನ್ನ ಶಕ್ತಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಮಾಡ್ಕೊಳ್ಳೋಕೆ ಸಾಧ್ಯ. ತದನಂತರ ಮತ್ತೆ ಆ ಕಡೆ ಇನ್ನೊಂದು ಒಂದು 20-25 ಗುಂಟೆ ಆ ಕಡೆ ಇದು ಶುರು ಮಾಡ್ಕೊಳ್ಳೋ, ಆ ಕಡೆ ಭತ್ತ, ಹಾಗೆ ಮತ್ತೆ ಹಂತ ಹಂತವಾಗಿ ಮಾಡಬೇಕಾಗತ್ತೆ. ಮನಸ್ಸನ್ನು ಅಷ್ಟೇ ಅದನ್ನು ಹಂತ ಹಂತವಾಗಿ ನಾವು ಅದನ್ನು ಸರಿ ಮಾಡ್ಕೊಳ್ತಾ ಹೋಗಬೇಕು. ಅದು ಅಧ್ಯಾತ್ಮ ಅಂದ ತಕ್ಷಣ ತುಂಬ ಅರಿವಿನಿಂದ ಎಚ್ಚರಿಕೆಯಿಂದ ಮಾಡುವಂತಹ ಕೆಲಸ. ಧ್ಯಾನದಿಂದ ಅರಿವು ಬರೋದು ಬೇರೆ, ಆದರೆ ಧ್ಯಾನಕ್ಕಿಂತ ಬೇಸಿಕ್ ಅರಿವು ಅಂತಂದಿರುತ್ತೆ. ಆ ಬೇಸಿಕ್ ಅರಿವು ಮತ್ತು ಶಿಸ್ತು ಬೇಕು. ಹೇಗೆ ನಾವು ಹೊಲ ಮಾಡೋದಕ್ಕೆ ಒಂದು ಶಿಸ್ತು ಬೇಕೋ, ಸೂಕ್ತ ಸಮಯಕ್ಕೆ ಕಾಯ್ತೀವೋ, ಹಾಗೆ ಅಧ್ಯಾತ್ಮದಲ್ಲೂ ನಾವು ಆ ಸೂಕ್ತ ಸಮಯಕ್ಕೆ ನಾವು ಹಸನು ಮಾಡ್ಕೋತಾ ಇರಬೇಕು. ಗುರುಗಳು ಸಿಕ್ಕದ ಮೇಲೆ ನಾ ಏನೋ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಆ ಗುರು ಸಿಗೋದಕ್ಕೆ ನಮಗೆ ತಯಾರಿ ಬೇಕು. ನಾನು ದೈಹಿಕವಾಗಿ ಮಾನಸಿಕವಾಗಿ ತಯಾರಿ ಆಗ್ತಾ ಹೋಗಬೇಕು. ಅನವಶ್ಯಕಗಳನ್ನ ಕಳಿಸ್ಕೊಳ್ತಾ ಹೋಗ್ತಿದ್ದಾಗ ನಾನು ಸಿದ್ಧವಾಗ್ತೀನಿ. ಯಾವಾಗ ಈ ರೀತಿ ಸಿದ್ಧವಾಗ್ತಾ ಹೋಗ್ತೀವಿ, ಆಗ ಗುರು ಬೀಜ ಬಿತ್ತನೆ ಮಾಡೋದಕ್ಕೆ ಸೂಕ್ತ ಸಮಯಕ್ಕೆ ಬಂದೇ ಬರ್ತಾನೆ. ಅಲ್ಲಿ ಹೋಗಿ ಹೊಲವನ್ನು ಕಾಪಾಡ್ಕೋಬೇಕು. ಇದನ್ನು ಆ ರೀತಿ ತನುಮನದಿಂದ ತಯಾರಾದಂತಹ ಅಲ್ಲಮ ಆತ ಅಖಂಡ ಮಂಡಲವೆನ್ನುವ ಇದರಲ್ಲಿ ಬ್ರಹ್ಮ ಬೀಜವನ್ನು ಬಿತ್ತನೆ ಮಾಡ್ತಾನೆ. ಬ್ರಹ್ಮ ಬೀಜ ಅಂತಂದಲ್ಲಿ ಓಂಕಾರ ಅಂತ ಅಂದ್ಕೊಂಡ ಸದ್ಯಕ್ಕೆ. ಆತ ಅಲ್ಲಮನ ಬಯಲು ಯೋಗ ಬೇರೆನೇ ಇದೆ. ಮೊನ್ನೆ ಅದು ಕ್ಲಾಸಸ್ ಕೂಡ ಮಾಡಿದ್ವಿ ವಿಶ್ರಮದಲ್ಲಿ. ಸೊ ಬ್ರಹ್ಮ ಬೀಜ ಅಂದ ತಕ್ಷಣ ಅದನ್ನು ನಾವು ಓಂಕಾರ ಅಂತ ಪರಿಗಣಿಸ್ಬೋದು, ಅಥವಾ ಆ ಮಾರ್ಗದಲ್ಲಿ ಕೊಟ್ಟಂತಹ ಬೀಜಾಕ್ಷರ ಅಂತಲೂ ಗುರು ನೀಡಿದ ಬೀಜ ಮಂತ್ರ ಅಂತಲೂ ಅಂದ್ಕೊಳ್ಬೋದು. ಮತ್ತೊಂದು ಅದನ್ನು ಬ್ರಹ್ಮ ಬೀಜ ಅಂತಲೇ ಯಾಕಂದ ಅಲ್ಲಮ್ಮ ಅಂತ ಮತ್ತೊಂದೇ ನೋಡೋಣ. ಅದು ತುಂಬ ಈಗ ಟಾಪಿಕ್ ಡಿವೇಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಆ ರೀತಿ ಅದನ್ನು ಹಸನು ಮಾಡ್ಕೊಳ್ತಾ ಪವನವೇ ರಾಟಾಳ ಅಂದ್ಬಿಡ್ತಾನೆ. ಅಂದರೆ ನೀನು ನಾವು ಬಾವಿಯಿಂದ ನೀರು ಸೇರ್ತೀವಿ, ಅಲ್ಲಿ ಪವನ ಇದೇ ಇದೆ. ಇದು ನಾವು ಪಂಚ ಪ್ರಾಣಗಳು ಅಂತ ಏನು ಹೇಳ್ತೀವಿ, ಅದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಸೊ ಇದರಲ್ಲಿ ಉಸಿರು ತಗೊಳ್ಳೋದಕ್ಕೆ ಸಹಾಯ ಮಾಡೋದು ಪ್ರಾಣ, ಉಸಿರು ಬಿಡೋದಕ್ಕೆ ಸಹಾಯ ಮಾಡೋದು ಅಪಾನ. ಇವೆರಡು ಒಳಗಡೆ ಓಡಾಡುವುದರಿಂದ ನಮಗೆ ಪವನ, ಇಲ್ಲಿ ವಾಯು, ಈ ಗಾಳಿ ಆಡೋದಕ್ಕೆ ಸಾಧ್ಯ ಇರೋದು. ಈ ರೀತಿಯದಕ್ಕೆ ಪವನವೇ ರಾಟಾಳ. ಅಲ್ಲಿ ಒಳಗಿಂದ ನಮ್ಮ ನಾಭಿಯಿಂದ ಹೊರಡುವಂತಹ ಚೈತನ್ಯ ಏನಿದೆ, ಪ್ರಾಣಶಕ್ತಿ ಏನಿದೆ, ಅದನ್ನು ತೆಗೆಯೋದಕ್ಕೆ ಪವನವೇ ರಾಟಾಳ. ಅಲ್ಲಿ ಪೂರಕ, ರೇಚಕ, ಕುಂಭಕಗಳನ್ನು ಮಾಡ್ತಾ ಆ ಪವನವೇ ರಾಟಾಳ ಅಲ್ಲಿಂದ ಅದನ್ನು ಇದು ಮಾಡ್ತಾ ಪ್ರಾಣಶಕ್ತಿಯನ್ನು ಜಾಗೃತಿಗೊಳಿಸ್ಕೊಳ್ತಾ ಅಥವಾ ಅದನ್ನು ಬಳಸ್ಕೊಳ್ತಾ ಆತ ಸುಷುಮ್ನಾ ನಾಳದಲ್ಲಿ ಆತ ನೀರನ್ನು ತೆಗೆದಿದ್ದಾನೆ. ಅಲ್ಲಿ ಆನಂದ ರಸವನ್ನು, ಅಮೃತ ರಸವನ್ನು ಅದರಿಂದ ತೆಗೆದು ಭಕ್ತಿ ಜ್ಞಾನವೆನ್ನುವಂಥ ಸುಷುಮ್ನಾ ನಾಳದಿಂದ ತಗೊಂಡು ಅದನ್ನು ಹೊಲಕ್ಕೆ ಹಾಕಿದ್ದಾನೆ. ತನ್ನ ದೇಹ ಮತ್ತು ಮನಸ್ಸಿನ ಅದಕ್ಕೆಲ್ಲ ಹಾಕಿ ಬ್ರಹ್ಮ ಬೀಜವನ್ನು ಬಿತ್ತಿರೋದ್ರಿಂದ ಅಲ್ಲಿ ಜ್ಞಾನವೆನ್ನುವ ಸತ್ಯ, ಸಾಕ್ಷಾತ್ಕಾರ, ನಿಬ್ಬಾನ, ಕೈವಲ್ಯ, ಶೂನ್ಯ ಸಂಪಾದನೆ, ಅದು ಏನು ಬೇಕಾದ್ರೂ ಹೇಳೋಣ, ಅಂಥದ್ದು ಇಲ್ಲಿ ಮೊಳಕೆ ಹೊಡಿಬೇಕು. ಆ ಬ್ರಹ್ಮ ಬೀಜ ಮೊಳಕೆ ಹೊಡಿಬೇಕು ಅಂದರೆ ಆ ಸುಷುಮ್ನಾದಿಂದ ಆತ ತಂದಲ್ಲಿ ಹಾಕಿದ್ದಾನೆ. ಆಗ ಅದು ಹೊಡಿಯೋದಕ್ಕೆ ಸಾಧ್ಯ. ಆಗಂತ ಅಲ್ಲಿಗೆ ನಿಂತೋಗತ್ತ ಕೆಲಸ ಇಲ್ಲ. ಈಗ ಇದು ಮಾಡಿದಾಗ ನಾವು ಅಲ್ಲಿ ಆಗಾಗ ಪಂಚ ಏನಂತಾನೆ ಆತ 5 ಎತ್ತುಗಳು ಬಂದು ಹಾಳು ಮಾಡ್ತಿರುತ್ತೆ ಅವಾಗವಾಗ. ಮತ್ತು ಕುರಿನೋ ಮತ್ತೊಂದು ಬಂದುಬಿಡ್ತಿರುತ್ತೆ, ಅಲ್ಲಿ ತಿಂದ್ಬಿಡುತ್ತೆ, ಹೀಗೆಲ್ಲ ಹಾಳಾಗ್ತಿರುತ್ತೆ ಕೆಲವೊಂದು ಸಲ. ಸೊ ಹಾಗೆ 5 ಎತ್ತುಗಳು ಬಂದು ಹಾಳು ಮಾಡುತ್ತೆ. ಅಂದರೆ ಪಂಚ ಜ್ಞಾನೇಂದ್ರಿಯಗಳೇನಿದೆ, ನಮಗೆ ನೋಡುವ ಬಯಕೆ, ಕೇಳುವ ಬಯಕೆ, ಹಾಗೆ ಒಂದೊಳ್ಳೆ ಸ್ಪರ್ಶದ ಬಯಕೆ, ಅದು ಹಿತ ಇರ್ಬೋದು. ಚಳಿಗಾಲದಲ್ಲಿ ಬೆಚ್ಚಗಿರ್ಬೇಕನ್ಸುತ್ತೆ, ಬೇಸಿಗೆನಲ್ಲಿ ನಮಗೆ ತಂಪಾಗಿರ್ಬೇಕು ಅನಿಸುತ್ತೆ, ಒಳ್ಳೆ ಬಟ್ಟೆ ಹಾಕ್ಕೋಬೇಕನ್ಸುತ್ತೆ, ಇದಕ್ಕೆ ಒಳ್ಳೆ ಸಿಂಗಾರ ಮಾಡಬೇಕನ್ಸುತ್ತೆ. ಇಂಥದ್ದೆಲ್ಲ ಇರೋದ್ರಿಂದ ಇಂತಹ ಕಣ್ಣು, ಮೂಗು, ಕಿವಿ, ಸ್ಪರ್ಶ, ಈ ರೀತಿಯ ಮನಸ್ಸಿತ ಪಂಚ ಕರ್ಮೇಂದ್ರಿಯಗಳೇನಿದೆ, ಈ ಕರ್ಮೇಂದ್ರಿಯಗಳನ್ನು ನಾವು ಆಗಾಗ ಓಡಿಸ್ತಾ ಇರಬೇಕು. 5 ಜನ ಬಸವರನ್ನು ನಾವು ಪಂಚ ಕರ್ಮೇಂದ್ರಿಯಗಳನ್ನು ಇದು ಮಾಡೋದಕ್ಕೆ, ಹದ್ದುಬಸ್ತು ಇಟ್ಕೊಡೋದಕ್ಕೆ ಸಮತೆ ಮತ್ತು ಸೈರಣೆ. ಸಮತೆ, ಯೋಗ ಮಾರ್ಗದಲ್ಲಿ ನಡೆಯುವಾಗ ನನಗೆ ಇಷ್ಟು ದಿನದ ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನಂಗೆ ಫಲ ಸಿಗ್ತಿಲ್ಲ ಅನ್ನೋ ಆತಂಕ ಇರಬಾರ್ದು. ನಂಗೆ ಗುರು ಯಾವಾಗ ಸಿಗ್ತಾನೆ ಮತ್ತೊಂದು ಅಂತ ಚಡಪಡಿಕೆ ಇರಬೇಕು. ಆದರೆ ಅದ್ರ ಬಗ್ಗೆ ನಾವು ಸ್ಟ್ರೆಸ್ ತೊಗೋಬಾರ್ದು. ಮಾಮೂಲಿ ಬದುಕಲ್ಲೇ ಒಂದು ಅನವಶ್ಯಕ ಸ್ಟ್ರೆಸ್ಸು, ಟೆನ್ಷನ್ ಆಗಿಬಿಟ್ಟಿರುತ್ತೆ. ಆ ಜೊತೆಗೆ ಯೋಗ ಮಾರ್ಗದಲ್ಲೂ ಆ ಸ್ಟ್ರೆಸ್ಸು, ಟೆನ್ಷನ್ ತೊಗೋಬಾರ್ದು. ಅಲ್ಲಿ ಸಮತೆ, ಎಲ್ಲವನ್ನೂ ಸಮನಾಗಿ ನೋಡ್ತಾ, ಬದುಕು ಮತ್ತು ಅಧ್ಯಾತ್ಮವನ್ನು ಎರಡನ್ನೂ ಸಮನಾಗಿ ನೋಡ್ತಾ, ಆ ಸಮತೆ ಮತ್ತು ಸೈರಣೆ, ಬದುಕಲ್ಲಿ ಆಗುವಂತಹ ನೋವು, ಹತಾಶೆಗಳೇನು ಬರುತ್ತೆ ಅದ್ರ ಬಗ್ಗೆ ಸೈರಣೆ ಇರಬೇಕು, ಅದನ್ನು ಸಹಿಸುವಂಥ ಗುಣ ಇರಬೇಕು. ಆ ಸಮತೆ ಮತ್ತು ಎಲ್ಲವನ್ನು ಸಮನಾಗಿ ನೋಡುವುದು, ಎಲ್ಲವನ್ನು ಸಹಿಸುವುದು, ಆ ಸಮತೆ ಮತ್ತು ಸೈರಣೆಯಿಂದ ಈ ಪಂಚ
ಜ್ಞಾನೇಂದ್ರಿಯಗಳಿದೆ ಅದನ್ನು ನಾವು ಹದ್ಬಸ್ತಲ್ಲಿ ಇಟ್ಕೋಬೇಕು. ಈ ಪಂಚಕರ್ಮೇಂದ್ರಿಯಗಳಿಗೂ ಸಮತೆ ಸೇರಿನಿಗೂ ಯಾಕೆ ಸಂಬಂಧ ಅಂತ ನಾವು ಕೇಳ್ಬೋದು. ಯಾಕೆಂದರೆ ಕಿವಿ ಕೇಳಿಸುತ್ತೆ, ಇದು ಖುಷಿಯಾದ ವಿಷಯನೂ ಕೇಳಿಸ್ಕೊಳ್ಳುತ್ತೆ, ದುಃಖವಾದ ವಿಷಯನೂ ಕೇಳಿಸ್ಕೊಳ್ಳುತ್ತೆ. ಎರಡರ ಬಗ್ಗೆನೂ ಸಮತೆ ಇರಬೇಕು. ನನಗೆ ಇಷ್ಟವಾಗೋದು ನೋಡ್ತೀನಿ, ಇಷ್ಟವಾಗದಿರೋದು ನೋಡ್ತೀನಿ. ಎರಡರ ಬಗ್ಗೆ ನನಗೆ ಸಮತೆ ಇರಬೇಕು, ಎರಡು ಸಮನಾಗಿ ನೋಡಬೇಕು. ನೋಡುವಾಗ ನನಗೆ ಸಹನೆ ಇರಬೇಕು. ಬಾಯಿ ಒಳ್ಳೆಯದನ್ನು ಮಾತಾಡದೆ ಕೆಟ್ಟದನ್ನು ಮಾತಾಡುತ್ತೆ. ಎರಡನ್ನೂ ಸಮನಾಗಿ ನೋಡಬೇಕು. ಅದು ನನ್ನ ಬಾಯಿ ಆಗಿರಲಿ, ಇನ್ನೊಬ್ಬನ ಬಾಯಿ ಇರಲಿ, ಅದು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಮಾಡುತ್ತೆ. ಮನಸ್ಸು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಮಾಡುತ್ತೆ. ನನ್ನ ಮನಸ್ಸಿರಲಿ, ಇನ್ನೊಬ್ಬನ ಮನಸ್ಸಿರಲಿ, ಆ ಎರಡಲ್ಲಿ ಯಾರದೇ ಮನಸ್ಸಾಗಿದ್ದು ನಮಗಲ್ಲಿ ಸಮತೆ ಇರಬೇಕು. ಎಲ್ಲರನ್ನೂ ಸಮನಾಗಿ ನೋಡುತ್ತಾ, ಅದರಲ್ಲಿ ಎಲ್ಲರೂ ಹೇಗೆ ನಡ್ಕೊಂಡು ಅಲ್ಲಿ ಸಹನೆಯನ್ನು ಇಟ್ಟುಕೊಳ್ಳುತ್ತಾ, ಸಮತೆ ಮತ್ತು ಸೈರಣೆಯಿಂದ ಪಂಚಕರ್ಮೇಂದ್ರಿಯಗಳನ್ನು, ನಮ್ಮ ಪಂಚ ಕಾಮೇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಂಡು ಅಲ್ಲಿಗೆ ಇದ್ದರೆ ಸಾಕಾಗ ನಮಗೆ. ಅದನ್ನು ತೋಟ ಮಾಡಿಬಿಟ್ಟು ನಾನು ಇವಾಗ ವಿಶ್ರಮದಿಂದ ತುಂಬ ದಿನ ಆಯಿತು, 2 ತಿಂಗಳಾಯಿತು ಬೆಂಗಳೂರು ಬಿಟ್ಟು ಬಂದು. ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ನಾನು ಹೋಗ್ಬಿಡೋಕ್ಕಾಗಲ್ಲ. ನಾ ಇಲ್ಲಿ ನಿಂತು ಇದು ಅಚ್ಚುಕಟ್ಟಾಗಿದು ಕರೆಕ್ಟಾಗಿ ನೀರು ಹಾಕಿದ್ದೀವ ಇಲ್ವಾ, ಅದು ಮೊಳಕೆ ಹೊಡಿತಿದೆಯಾ ಇಲ್ವಾ, ಅಲ್ಲಿ ಕಳೆ ಏನಾದ್ರು ಬಂದುಬಿಡುತ್ತಾ, ಹಕ್ಕಿಗಳು ಬರ್ತಿದೆಯಾ, ಇದಕ್ಕೇನು ಹಾನಿ ಆಗುತ್ತಾ ಅಂತ ನಾನು ಇದನ್ನು ಕಾಪಾಡ್ಕೋಬೇಕಾಗತ್ತೆ. ನಾನು ಕೇಸ್ ಇಲ್ಲ ಅಂದರೆ ಇನ್ನೊಬ್ಬನ ಅಪಾಯಿಂಟ್ ಮಾಡೋಬೇಕಾಗತ್ತೆ. ನನ್ನ ಜಾಗದಲ್ಲಿ ಇರಪ್ಪ, ನಾನು ಒಂದು ವಾರ ಬೆಂಗಳೂರು ಹೋಗ್ತಾ ಇದ್ದೀನಿ, ಇಲ್ಲಿ ಬಂದು ಇದನ್ನು ನೋಡ್ಕೊ ಅಂತ ಒಬ್ಬನ ಇಡಬೇಕಾಗತ್ತೆ. ಇದಕ್ಕೆ ಯಾವನೊಬ್ಬ ಸದಾಕಾಲ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಕೆ ನೋಡೋನೊಬ್ಬ ಬೇಕೇ ಬೇಕು. ಹಾಗೆ ಅಧ್ಯಾತ್ಮದಲ್ಲೂ ಕೂಡ, ಬದುಕಿನಲ್ಲೂ ಕೂಡ ನಾವು ನಡೆಯುವಾಗ ಸದಾ ಎಚ್ಚರದಿಂದ ನಮ್ಮ ತೋಟವನ್ನು ಕಾಯಬೇಕು. ಬದುಕೆನ್ನುವ ತೋಟವನ್ನು ನಾವು ಸದಾಕಾಲ ಬೇಲಿಯನ್ನು ಹಾಕಿಕೊಂಡು, ಸಮತೆ ಮತ್ತು ಸೈರಣೆ ಎನ್ನುವ ಬೇಲಿಯನ್ನು ಹಾಕ್ಕೊಂಡು ಸದಾಕಾಲ ಎಚ್ಚರದಿಂದ ನೋಡಬೇಕು. ಅದಕ್ಕೆ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ, ಮನಸ್ಸು ಹಾಲಿನ ಥರ ಅಂತೆ, ಒಲೆ ಮೇಲೆ ಇಟ್ಟರೆ ಹಾಲಿನ ಥರ ಅಂತೆ. ಅದನ್ನ ತುಂಬ ಹೊತ್ತು ಕಾಯಿಸ್ಬಿಟ್ರೆ ಅದು ಉಕ್ಕಿ ಅದು ಚೆಲ್ಲೋಗ್ಬಿಡುತ್ತೆ. ಅದೇ ನಾವು ಅರ್ಧಂಬರ್ಧಕ್ಕೆ ಆರಿಸ್ಬಿಟ್ರೆ ಅದು ಹಸಿಯಾಗಿ ಉಳ್ಕೊಂಬಿಡುತ್ತೆ. ಹಾಗೆ ಮನಸ್ಸು ಹಾಲಿನ ಥರ ಅಂತೆ. ಅದನ್ನು ಒಲೆ ಮೇಲೆ, ಬದುಕೆನ್ನುವ ಒಲೆ ನಾವು ಇಟ್ಟಿರೋವಾಗ ಅದನ್ನು ಎಚ್ಚರದಿಂದ ಕಾಯ್ತಿರ್ಬೇಕು. ಹೇಗೆ ನಾವು ಅಡುಗೆ ಮನೇಲಿ ಹಾಲು ಇಟ್ಟಿದ್ದಾಗ ನಾವು ಅದು ಹಾಲು ಇಟ್ಟಿದೆ ಒಂದು 5 ನಿಮಿಷ ಆಗುತ್ತೆ ಉಕ್ಕೋದಕ್ಕೆ ಅಂತ ಅಂದ್ಕೊಂಡು ನಾವು ಆ ಕಡೆ ಹೋದರೆ ಆ 2 ನಿಮಿಷ ಆಗೋದೇ ಗೊತ್ತಾಗಲ್ಲ. ಅದು ಎದುರುಗಡೆ ನಿಂತ್ಕೊಂಡಿದ್ರೆ ಆ 2 ನಿಮಿಷ ನಂಗೆ 20 ನಿಮಿಷ ಅನಿಸುತ್ತೆ. ಅದೇ ಹಾಲಿಂಗೆ ಇಟ್ಬಿಟ್ಟು 2 ನಿಮಿಷ ಪಕ್ಕಕ್ಕೆ ತಿರ್ಕೊಂಡ್ರೆ 2 ನಿಮಿಷ 2 ಸೆಕೆಂಡ ಪಾಸ್ ಆಗ್ಬಿಟ್ಟು ಹಾಲು ಉಕ್ಕುರ್ದು ಬಿಡುತ್ತೆ. ಹಾಗೆ ಮನಸ್ಸು ಹಾಲಿನಂಗೆ ಅಂತೆ. ಅದನ್ನು ಸದಾ ಎಚ್ಚರಿಕೆಯಿಂದ ನೋಡ್ತಾ ನಿಂತರೆ ಅದು ಉಕ್ಕೋಕ್ಕೂ ಮುಂಚೆನೇ ಆರಿಸೋದಕ್ಕೆ ಸಾಧ್ಯ. ಹಸಿಯಾಗಕ್ಕೆ ಅರ್ಧಂಬರ್ಧನೂ ನಾವು ಬಿಸಿಯಾಗಿ ಬಿಡಲ್ಲ. ಹಾಗಂತ ಉಕ್ಕಿ ಅದು ವೇಸ್ಟ್ ಆಗೋದಕ್ಕೂ ಬಿಡೋದಿಲ್ಲ, ಸೀದೋಗೋದಕ್ಕೆ ಬಿಡೋದಿಲ್ಲ. ಅದನ್ನು ಎಚ್ಚರಿಕೆಯಿಂದ ಹಾಲನ್ನ ಹೇಗೆ ಉಕ್ಕೋದಕ್ಕೂ ಮುಂಚೆ ಆರಿಸ್ತೀವಿ, ಹಾಗೆ ಮನಸ್ಸನ್ನು ನಾವು ಹಾಲಿನ ಹಾಗೆ ಸದಾ ಎಚ್ಚರಿಕೆಯಿಂದ ನೋಡುತ್ತಾ, ಅದು ಹಸಿಯಾಗಕ್ಕೂ ಬಿಡದೇನೆ, ಉಕ್ಕಿ ಅದು ಸೀದೋಗೋಕ್ಕೂ ಬಿಡದೇನೆ ಎಚ್ಚರದಿಂದ ಮನಸ್ಸನ್ನು ನೋಡ್ತಿರ್ಬೇಕು. ಹಾಗೆ ನಾವು ಆ ಅರಿವಿನಲ್ಲಿ, ಗುರು ನೀಡಿದ ಯೋಗ ಮಾರ್ಗದಲ್ಲಿ ನಡಿಬೇಕಾದರೆ ನಾವು ಸದಾಕಾಲ ಅರಿವಿನಲ್ಲಿ ಬದುಕಬೇಕು. ಗುರು ನೀಡಿದ ವಚನವನ್ನು, ಗುರುವಾಣಿಯನ್ನು, ಗುರು ಉಪದೇಶವನ್ನು, ಗುರು ನೀಡಿದ ಮಾರ್ಗವನ್ನು ಸದಾಕಾಲ ಎಚ್ಚರದಿಂದ ಅದನ್ನೇ ಪಾಲಿಸ್ತಾ ಬದುಕಿನಲ್ಲಿ ಸಮತೆ ಸೈರಣೆಯನ್ನು ನಾವು ಪಾಲಿಸಿದಾಗ ನಾವು ಏನು ಯೋಗ ಮಾರ್ಗದ ತೋಟವನ್ನು ಮಾಡ್ತಿದ್ದೀವಿ, ಜೊತೆ ಬದುಕೆನ್ನುವ ತೋಟ ಏನಿದೆ ಅವೆರಡನ್ನು ನಾವು ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಇವತ್ತು ನಾವು ಬೀಜ ಬಿತ್ತಿದ್ದೀವಿ ಅಂದ ತಕ್ಷಣ ಇವತ್ತೇ ಮೊಳಕೆ ಹೊಡೆದು ಬಿಡಲ್ಲ. ಅದು ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ, ನೀವು ಬೆಳಗ್ಗೆ ಬೀಜ ಬಿತ್ತನೆ ಮಾಡಿದ ತಕ್ಷಣ ರಾತ್ರಿ ಒಳಗಡೆ ಅದು ಮೊಳಕೆ ಹೊಡೆಯಲ್ಲಪ್ಪ, ಕಾಲಂಗೆ ಪಾಲುಂಟು ನಮ್ಮ ಕೃಷಿಗಳಲ್ಲಿ ಅಂತ. ಈ ನಮ್ಮ ಕೃಷಿನಲ್ಲಿ ಕಾಲನದ್ದು ಒಂದು ಪಾತ್ರ ಇದೆ, ಟೈಮ್ದು ಒಂದು ಪಾತ್ರ ಇದೆ. ಅದು ನಾವು ಬಿತ್ತನೆ ಮಾಡಿದ ತಕ್ಷಣ ಮೊಳಕೆ ಹೊಡೆಯಲ್ಲ, ಅದಕ್ಕೆ ಅಂತ ಸಮಯ ಇರುತ್ತೆ. ಆ ಸಮಯದಲ್ಲಿ ಅದು ಮೊಳಕೆ ಹೊಡೆಯುತ್ತೆ. ಈಗ ನಮ್ಮ ಗುರುಗಳೊಬ್ಬರು ಹಿಮಾಲಯನ್ ಟ್ರೆಡಿಷನಲ್ ಯೋಗ ಮಾರ್ಗದಲ್ಲಿದ್ದೆ, ಅವ್ರ ಕಡೆಯಿಂದ ಅಡಿಕೆ ಮತ್ತೊಂದಷ್ಟೆಲ್ಲ ಕಳಿಸ್ಕೊಟ್ರು, ಇದು ವಿಶ್ರಮದಲ್ಲಿ ನೆಡ್ಲಿ ಅಂತ. ಅದರಲ್ಲಿ ಒಂದಷ್ಟು ಅದನ್ನು ಒಂದು ನರ್ಸರಿ ಥರ ಮಾಡಿ ಅಲ್ಲಿ ಹಾಕಿರೋವಾಗ ಒಂದಷ್ಟು ನಮಗೆ 1-2 ವಾರದಲ್ಲೇ ಮೊಳಕೆ ಹೊಡೆದು ಬಿಡ್ತು. ಇನ್ನೊಂದಷ್ಟು ಇನ್ನೂ 2 ತಿಂಗಳು ಬೇಕಂತೆ. ಅಡಿಕೆ ಅಂತೆಲ್ಲ ಸ್ವಲ್ಪ ಸಮಯ ತೊಗೊಳುತ್ತೆ. ಅದು ದೇಸಿ ಥರದ ಅಡಿಕೆಗಳು, ಜವಾರಿ ಅಂತ ಅಂತೀವಿ, ಆ ಥರದ್ದು ಹೆಚ್ಚು ಸಮಯ ತೊಗೊಳುತ್ತೆ. ಸೊ ಒಂದೇ ನರ್ಸರಿನಲ್ಲಿ ಒಂದಷ್ಟು ಬೀಜಗಳು ಹಾಕಿದಾಗ ಒಂದಷ್ಟು ಬೇಗ ಬರುತ್ತೆ, ಒಂದಷ್ಟು ಲೇಟಾಗಿ ಬರುತ್ತೆ. ಅದು ಬೇಗ ಮತ್ತು ಲೇಟು ನಮ್ಮ ಪ್ರಕಾರ, ಅದು ಬೀಜದ ವ್ಯೂ ಪಾಯಿಂಟ್ ನೋಡಿದ್ರೆ ಆ ಬೀಜಕ್ಕೆ ಎಷ್ಟು ಬೇಕೋ ಅಷ್ಟೇ ಟೈಮ್ ತೊಗೋತಾ ಇದೆ ಅದು. ಅದಕ್ಕೆ ಬೇಗನೂ ಇಲ್ಲ, ನಿಧಾನವೂ ಇಲ್ಲ. ನಮ್ಮ ಪ್ರಕಾರ ಹೋಲಿಕೆ ಮಾಡ್ಕೊಂಡು ನೋಡಿಕೊಂಡಾಗ ಇದು ಬೇಗ, ಇದು ಜಾಸ್ತಿ ಅಂತ ನಮಗನ್ಸುತ್ತೆ. ತಕ್ಷಣಕ್ಕೀಗ ಹೀಗೆ ನರ್ಸರಿ ಮಾಡ್ಕೊಂಡಿದ್ದಾಯಿತು. ಇದು ಕ್ಯಾಶ್ಯೂ ನಟ್ಸ್ ಅಂತೀವಲ್ಲ, ಇದು ಅಷ್ಟೇ ಎಲ್ಲ ಒಂದೇ ಸಲಿಗೆ ಹಾಕಿದ್ದು.
ಇದು ನೋಡಿ ಇವಾಗ ಇದಿಷ್ಟು ಎತ್ತರ ಬಂದಿದೆ. ಇದೊಂದು ಇದು ನಂಗೆ ಮರ್ತೈತೆ ನನಗೂ ಕೂಡ ಏನಂತ. ಆಗಲೇ ಹೇಳ್ದಂಗೆ ಕೆಲವೊಂದು ನೋಡಿದ ತಕ್ಷಣ ಗೊತ್ತಾಗಲ್ಲ, ಅದು ಫಲ ಕೊಟ್ಟಾಗಲೇ ಗೊತ್ತಾಗೋದು. ಇದು ಒಂದು ಹಂತಕ್ಕೆ ಒಂದು ಎತ್ತರಕ್ಕೆ ಬಂದಿದೆ. ಹಾಗೆ ಇಲ್ಲಿ ಒಂದು ಚಿಕ್ಕದಾಗಿ ಬಂದಿದೆ. ಬಟ್ ಇವೆಲ್ಲ ಒಂದೇ ಕಾಲಕ್ಕೆ ಹಾಕಿದ್ದು, ಎಲ್ಲ ಒಂದೇ ಸಲ ಇಲ್ಲಿ ನರ್ಸರಿ ಥರ ಮಾಡಿ ಕೆಮ್ಮಣ್ಣು ತರಿಸಿ ನರ್ಸರಿ ಥರ ಮಾಡಿದ್ದು. ಒಂದು ಈ ಹಂತಕ್ಕೆ ಬಂದಿದೆ, ಇನ್ನೊಂದು ಆ ಹಂತಕ್ಕೆ ಬಂದಿದೆ. ಇದು ನಿಧಾನಕ್ಕೆ ಬೆಳೆಯುತ್ತೆ, ಅದು ಫಾಸ್ಟಾಗಿ ಬೆಳೆಯುತ್ತೆ ಅನ್ನೋಕ್ಕಾಗಲ್ಲ. ತಾನು ತನ್ನದೇ ಆದ ವೇಗದಲ್ಲಿ ಅದು ಬೆಳೀತಾ ಇದೆ, ತನ್ನ ಸ್ವಧರ್ಮಕ್ಕೆ ತಕ್ಕಂತೆ ಬೆಳೀತಿದೆ. ತನ್ನ ಸ್ವಧರ್ಮಕ್ಕೂ ಉದಾಹರಣೆ ಇವಾಗ ಈ ಗಿಡ ಅಂತ ಅನ್ಕೋಣ, ನನಗೆ ಇದು ಮರ್ತೈತೆ ಏನಂತ. ಇದು ಒಂದು ವಾರದಲ್ಲೇ ಮೊಳಕೆ ಹೊಡಿಬೇಕಿತ್ತು ಅಂತ ಅನ್ಕೋಣ, ಅದು ಸ್ವಧರ್ಮ. ಒಂದು ವಾರದಲ್ಲೂ ಅದು ಮೊಳಕೆ ಹೊಡಿದೇನೆ 2 ವಾರ ಆಯಿತು ಅಂದಾಗ ಈ ಗಿಡಕ್ಕಷ್ಟೇ ಅದು ನಿಧಾನ. ಈ ಗಿಡ ಕಂಪೇರ್ ಮಾಡಿಕೊಂಡು ನಿಧಾನ ಅಲ್ಲ, ಈ ಗಿಡ ಕಂಪೇರ್ ಮಾಡ್ಕೊಂಡು ಅದು ಫಾಸ್ಟ್ ಅಲ್ಲ. ಇದರ ಸ್ವಧರ್ಮಕ್ಕೆ ನಿಧಾನನ ಬೇಗನ ಲೆಕ್ಕ ತಗೋಬೇಕಷ್ಟೇ ಹೊರತು ಇದಕ್ಕಿದು ಕಂಪೇರ್ ಮಾಡ್ಕೋಬಾರ್ದು. ನಾವು ಇದನ್ನೇ ಬದುಕಿನಲ್ಲೂ ನಾವು ಅಳವಡಿಸ್ಕೋಬೋದು. ಕೆಲವೊಂದ್ಸಲ ಏನಾಗುತ್ತೆ, ಯೋಗ ಮಾರ್ಗದಲ್ಲಿ ನಡೀತಿರ್ತಾರೆ ಕೆಲವರಿಗೆ 1-2 ವರ್ಷಕ್ಕೆ ಅವ್ರಿಗೆ ಅನುಭವ ಶುರು ಆಗ್ಬಿಡುತ್ತೆ. ಕೆಲವರಿಗೆ 3-4 ವರ್ಷ ಆದರೂ ಸಿಕ್ಕಿರಲ್ಲ. ಅದು ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ರೀತಿ ಸಂಸ್ಕಾರ, ಸ್ವಧರ್ಮ ಮತ್ತು ಯೋಗ ಮಾರ್ಗ ಅವ್ರಿಗೆ ಯಾವ ರೀತಿ ಸಿಕ್ಕಿದೆ, ಅದು ಹಲವಾರು ಕಾರಣಗಳ ಮೇಲೆ ಆತನಿಗೆ ಯೋಗ ಮಾರ್ಗದಲ್ಲಿ ಅಥವಾ ಧ್ಯಾನದಲ್ಲಿ ಎಷ್ಟು ಫಲ ಸಿಕ್ತು ಅನ್ನೋದು ವ್ಯತ್ಯಾಸ ಆಗ್ತಿರುತ್ತೆ. ಅದನ್ನು ಕೂಡ ನಾವು ಕಂಪೇರ್ ಮಾಡ್ಕೋಬಾರ್ದು. ಅಧ್ಯಾತ್ಮದಲ್ಲಿ ಅದು ಕೂಡ ಕೆಲವರು ಮಾಡ್ತಾರೆ, ಇನ್ನೊಬ್ರು ಕಂಪೇರ್ ಮಾಡ್ಕೊಂಡ್ಬಿಡ್ತಾರೆ, ಅಯ್ಯೋ ನನಗಂಥದ್ದೇನೂ ಆಗಲಿಲ್ವಲ್ಲ ಅಂತ. ಹಾಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಹೋದ್ಸಲಿ ತೋರಿಸಿದಾಗ ಕಟ್ಟಿಲ್ಲ, ನಮ್ಗೆ ಎಷ್ಟಾಗತ್ತಷ್ಟು ಮಾಡಿದ್ದು. ಈಗ ಇಲ್ಲಿ ಇದಕ್ಕೂ ಕೂಡ ಒಂದು ಕಟ್ಟೆ ಥರ ಮಾಡಿ, ಎಲ್ಲೋ ಮನಸ್ಸು ಮತ್ತು ಹೊಲ ಎರಡೂ ಒಂದೇ, ಅದಕ್ಕೊಂದು ಕಟ್ಟೆ ಥರ ಮಾಡಿ ನೀರು ಬಿಟ್ಟು ಅದೆಲ್ಲ ಇಲ್ಲೇ ನಿಲ್ಲೋ ಹಾಗೆ ಮಾಡಿ ಪದೇ ಪದೇ ನೀರು ಹಿಂಗೋಕ್ಕೂ ಮುಂಚೆ ಒಣಗೋಕ್ಕೂ ಮುಂಚೆ ಗಿಡಗಳು ಹಾಗಾಗಿ ಇದಕ್ಕೆ ಬಂದು ನಾವು ನೀರು ಹಾಕ್ಕೊಂಡು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಇದೆಲ್ಲ ಇನ್ನೂ ಪೈಪಿಂಗ್ ನಡೀತಿದ್ರಿಂದ ಎಲ್ಲ ಹಾಗೆ ಇಟ್ಬಿಟ್ಟಿದೆ. ಇಲ್ಲೂ ಅಷ್ಟೇ ನೋಡಿ, ಹೋದ್ಸಲಿ ಇಲ್ಲೇ ಕೂತು ವೀಡಿಯೋ ಮಾಡಿದ್ದೆ. ಇದು ಗಿಡ ಬೆಳೆಯೋ ರೀತಿ ಬೇರೆ, ಇದಕ್ಕೆ ಆ್ಯಕ್ಚುಲಿ ಕಡಿಮೆ ನೀರು ಸಾಕು. ಈ ಗಿಡದ ಮನಿ ಪ್ಲ್ಯಾಂಟದು ರೀತಿ ಬೇರೆ. ಇದೆಲ್ಲ ನಮಗೆ ಸ್ನೇಕ್ ಪ್ಲ್ಯಾಂಟ್ ಜಾತಿಗೆ ಏನು ಬರುತ್ತೆ, ಇವುಗಳ ಸ್ವಭಾವ ಬೇರೆ. ಇದ್ರ ಮಧ್ಯ ಇದ್ರ ಸ್ವಭಾವ ಬೇರೆ, ಪ್ರತಿಯೊಂದು ಸ್ವಭಾವ ಬೇರೆ. ಇದು ಇಷ್ಟು ಬೇಗ ಇಷ್ಟು ಎತ್ತರ ಬಂತು, ಇದು ಯಾಕಿನ್ನು ಬಂದಿಲ್ಲ ಅಂತ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇದು ಒಂದೇ ಜಾತಿದು 2 ಗಿಡ ಹಾಕಿದಾಗ ಇಲ್ಲಿ ಬೇಕಾದ್ರೆ ನಾವು ಹೋಲಿಸ್ಕೊಂಡು ನೋಡ್ಬೋದು, ಇದ್ಯಾಕಪ್ಪ ಇದು ಕಡಿಮೆ ಆಯಿತು, ಇದಕ್ಕೆ ಗೊಬ್ಬರ ಕಡಿಮೆ ಆಯಿತಾ, ಬೆಳಕು ಕಡಿಮೆ ಆಯಿತಾ, ನೀರು ಕಡಿಮೆ ಆಯಿತಾ, ಅಥವಾ ನಾವು ನೆಡೋವಾಗ ತಪ್ಪು ಮಾಡಿದ್ವಿ ಅಂತ ಇವೆರಡಕ್ಕೆ ಹೋಲಿಸ್ಕೊಂಡ್ರೆ ನಮ್ಗೆ ಬೇಕಾದ್ರೆ ಒಂದು ಆ ಹೋಲಿಕೆನ ಸರಿ ಅಂತ ಅನ್ಬೋದು. ಆದರೆ ನಾನು ಈ ಒಂದು ಜಾತಿಯ ಗಿಡವನ್ನು ನಾನು ಇದಕ್ಕೆ ಹೋಲಿಸ್ಕೊಳ್ಳೋಕ್ಕಾಗಲ್ಲ, ಯಾಕೆ ಇದ್ರ ಸ್ವಭಾವ ಬೇರೆ, ಇದು ಸ್ವಭಾವ ಬೇರೆ. ಹಾಗೆಯೇ ನಮ್ಮ ಮನಸ್ಸು ಕೂಡ ಮತ್ತು ವ್ಯಕ್ತಿಗಳು ಕೂಡ. ಹಾಗೆ ಯೋಗ ಮಾರ್ಗದಲ್ಲಿ ನಾವು ಹೇಗೆ ಹೊಲದಲ್ಲಿ ಅಥವಾ ತೋಟ ಮಾಡುವಾಗ ಗಿಡಗಳಲ್ಲಿ ಹೇಗೆ ನಾವು ಹೋಲಿಕೆ ಮಾಡ್ಕೊಳ್ಳಲ್ವೋ, ಹಾಗೆ ನಾವು ಯೋಗ ಮಾರ್ಗದಲ್ಲಿ ಮತ್ತು ಒಬ್ಬರು ಇನ್ನೊಬ್ಬರನ್ನ ಹೋಲಿಕೆ ಮಾಡ್ಕೊಳ್ಬಾರ್ದು. ಆ ಕಾರಣಕ್ಕೇ ವಿಶ್ರಮದಲ್ಲಿ ವೆಬ್ಸೈಟ್ ನೀವು ನೋಡಿದ್ರೆ ನಾನು ಎಲ್ಲೋ ಟೆಸ್ಟ್ ಮನಿ ಇಟ್ಟಿಲ್ಲ. ಅಂದರೆ ಈಗಾಗಲೇ ಯಾರು ಭಾಗವಹಿಸಿರ್ತಾರೆ ಸೆಷನಲ್ಲಿ, ಸೆಷನ್ ಬಂದವರ ಅನುಭವ ಏನು ಅಂತ ಟೆಸ್ಟ್ ಮನಿ ಹಾಕಿಲ್ಲ. ಈ ಸಾಮಾನ್ಯ ಜಿಮ್ಮಲ್ಲೆಲ್ಲ ಮಾಡ್ತಾರೆ, ಗ್ಲಾಸ್ ವಾಲ್ ಮಾಡಿಬಿಟ್ಟು ನಾವಲ್ಲಿ ಅದೇನೋ ಬೆಂಗಿರತ್ತೆ ಓಡ್ತಾ ಥರ ನಿಂತ್ಕೊಡೋದು, ಥ್ರೆಡ್ ಮಿಲ್ ಏನೋ ಅಂತಾರಲ್ಲ, ಅದ್ರ ಮೇಲೆ ಓಡ್ತಿರೋವಾಗ ನಮಗೆ ರೋಡಿಂದ ಕಾಣಿಸುತ್ತೆ. ಅವರಿಗೆ ಸ್ವಚ್ಛಂದ ಬೆಳಕು ನಾನಾ ಕಾರಣಗಳದ್ದು ಮಾಡಿರ್ಬೋದು. ಆದರೆ ಥ್ರೆಡ್ ಮಿಲ್ ಓಡೋಣ ನೋಡ್ತಿದ್ದಾಗ ನಮಗೂ ಆಸೆ ಆಗುತ್ತೆ, ನಾನು ಜಿಮ್ಗೆ ಹೋಗ್ಬೇಕಲ್ಲ, ಇದೇನಪ್ಪ ಯಾವ ನೋಡಿದ್ರು ಜನ ಜಿಮ್ಗೆ ಬರ್ತಾ ಇದ್ದಾರೆ, ಇದು ಬ್ಯುಸಿ ಇದೆ ಜಿಮ್ಮು, ಚೆನ್ನಾಗಿರಬೇಕು ಅಂತ ನಾವು ಹೋಗೋದಕ್ಕೆ ಇಷ್ಟಪಡ್ತೀವಿ. ಅದು ಆ ರೀತಿಯಲ್ಲಿ ಯೋಗ ಮಾರ್ಗ ನಡೆಯಲ್ಲ. ಇಲ್ಲೊಬ್ಬರು ಬಂದಿದ್ದಾರೆ ಧ್ಯಾನ ಮಾಡ್ತಿದ್ದಾರೆ ಅಂತಂದರೆ ಅವರ ಅನುಭವವನ್ನು ಹಂಚ್ಕೊಳ್ಳೋದನ್ನು ಪ್ರಮೋಟ್ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಅದು ಆಗ ಧ್ಯಾನ ಮಂದಿರ ಪ್ರಾಡಕ್ಟ್ ಆಗಿಬಿಡುತ್ತೆ ಅಥವಾ ಅಧ್ಯಾತ್ಮ ಪ್ರಾಡಕ್ಟ್ ಆಗುತ್ತೆ. ಇಲ್ಲಿ ಬಂದಂಥ ಜನ ಆವಾಗ ಕಸ್ಟಮರ್ಸ್ ಆಗಿಬಿಡ್ತಾರೆ, ಅವರು ಜಿಜ್ಞಾಸುಗಳಾಗಿರಲ್ಲ. ಅಥವಾ ಅವ್ರು ಜಿಜ್ಞಾಸ ಬರ್ತಾರೆ, ಧ್ಯಾನ ಮಂದಿರ ನಡೆಸೋನು ಅವ್ರನ್ನ ಜಿಜ್ಞಾಸವಾಗಿ ನೋಡ್ತಿರಲ್ಲ, ಕಸ್ಟಮರ್ ಆಗಿ ನೋಡ್ತಿರ್ತಾನೆ. ಆಗ ಅವರ ಕಸ್ಟಮರ್ ಫೀಡ್ಬ್ಯಾಕು, ಅವ್ರ ಕಸ್ಟಮರ್ ರಿವ್ಯೂ ಇದೆಲ್ಲ ಅವನಿಗೆ ಮಾರ್ಕೆಟಿಂಗಿಗೆ ಯೂಸ್ ಆಗುವಂಥ ಟೂಲ್ಸ್ಗಳಾಗ್ಬಿಡುತ್ತೆ. ಆದರೆ ಒಬ್ಬ ಜಿಜ್ಞಾಸುವಿನ ಅನುಭವ ಇನ್ನೊಬ್ಬ ಜಿಜ್ಞಾಸುವಿಗೆ ಹೇಳುವ ಅವಶ್ಯಕತೆ ಇಲ್ಲ, ಯಾವತ್ತದು ಪ್ರೈವೇಟ್ ಅಫೇರ್ ಆಗಿರಬೇಕು. ಹಾಗಾಗಿ ವಿಶ್ರಮದಲ್ಲಿ ವೆಬ್ಸೈಟಲ್ಲಿ ನಾವು ಈ ಸೆಷನ್ಸ್ ಮಾಡಿದ್ದು ಯಾವುದದು ಫೀಡ್ಬ್ಯಾಕು, ಟೆಸ್ಟ್ ಮನೀಸ್ ಎಲ್ಲೂ ಇಲ್ಲ. ಇಲ್ಲಿ ಬಂದವರ ಅಭಿಪ್ರಾಯ ಏನು ಅಂತ ಅದಿಲ್ಲ. ಗೂಗಲ್ ಮ್ಯಾಪಲ್ಲೂ ಕೂಡ ನಾನು ಯಾರನ್ನೂ ಕೇಳಿಲ್ಲ, ಇಲ್ಲಿ ಬಂದವರು ಗೂಗಲ್ ಮ್ಯಾಪಲ್ಲಿ ರಿವ್ಯೂ ಕೊಡಿ,
ಅಥವಾ ಒಂದಷ್ಟು ಒಂದಷ್ಟು ಬೈಟ್ಸ್ ಕೊಡಿ ಅಂತ ನಾನು ಕೇಳಲ್ಲ. ಬಂದಾಗ ನೀವು ಇನ್ನೊಬ್ಬರಿಗೆ 10 ಜನಕ್ಕೆ ಇದನ್ನು ಹೋಗಿ ಹೇಳಿ ಅಂತಲೂ ನಾನು ಕೇಳಲ್ಲ. ಯಾಕೆಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಬಂದವ್ರಿಗೆ ತಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಅವ್ರು ಹೇಳೇ ಹೇಳ್ತಾರೆ. ಹೋಟೆಲ್ ಅವನು ಕೂಡ ಅಲ್ಲಿ ಹೋಟೆಲ್ ಇಷ್ಟ ಆದರೆ ನಾವು ತಿಂತೀವಿ. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಏನಿರ್ತಾರೆ, ಅವರು ಈ ಹೋಟೆಲ್ಗೆ ಹೋಗಿದ್ದೆ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡಿ ಹಾಕಿರ್ತಾರೆ. ಕಾಮೆಂಟಲ್ಲಿ ನಾನು ಕೂಡ ಹೋಗಿದ್ದೆ, ನನಗೆ ಚೆನ್ನಾಗಿ ಇಷ್ಟ ಆಗಲಿಲ್ಲ ಅಂತ ಒಬ್ಬ ಕಾಮೆಂಟ್ ಮಾಡಿರ್ತಾನೆ. ಸೊ ಅದು ಅವ್ರವ್ರಿಗೆ ಬಿಟ್ಟಿರ್ತದೆ. ಒಂದೇ ಹೋಟೆಲ್ಗೆ ಇಬ್ಬರು ಹೋಗಿ ಎರಡು ಥರ ಅಭಿಪ್ರಾಯವನ್ನು ಕೊಡ್ತಾರೆ. ಅದು ನಮ್ಮ ಸಂಸ್ಕಾರ, ಹಿನ್ನೆಲೆ, ಹೋದ ಪರಿಸರ, ಹಲವಾರು ವಿಷಯಗಳು ಅದಕ್ಕೆ ಅನ್ವಯಿಸಿರುತ್ತೆ. ಹಾಗೆಯೇ ಯೋಗ ಮಾರ್ಗದಲ್ಲೂ ಕೂಡ ನಾವು ಯಾವ ಹಿನ್ನೆಲೆಯಲ್ಲಿ ಬಂದ್ವಿ, ಯೋಗ ಮಾರ್ಗ ನಾವೆಷ್ಟು ತೊಡಗಿಸ್ಕೊಂಡಿದ್ದೀವಿ, ಗುರುವಿನಿಂದ ಎಷ್ಟು ನಾವು ಮನಸ್ಸು, ಬುದ್ಧಿ, ಅಹಂಕಾರವನ್ನು ಹಸನು ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು, ಇದೆಲ್ಲವೂ ನಮಗೆ ಕೌಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಂಗಳೂರಲ್ಲಿನ ಕ್ಲಾಸಸ್ ಮಾಡುವಾಗಲಿ ಅಥವಾ ಇಲ್ಲಿ ಹೊಸಪೇಟೆ ಅಥವಾ ವಿಶ್ರಮ ಏನು ಮಾಡಿದ್ದೀವಿ ಇಲ್ಲಿ ಧ್ಯಾನ ಮಂದಿರ, ಇಲ್ಲಾಗಲಿ ಇಲ್ಲಿ ಬಂದಂಥ ಪಾರ್ಟಿಸಿಪೆಂಟ್ಸ್ ಹತ್ರ ನಾನು ಫೀಡ್ಬ್ಯಾಕು ಅಂದರೆ ಮಾಮೂಲಿ ಫೀಡ್ಬ್ಯಾಕ್ ನಾನು ತೊಗೊಳ್ಳೋದು ಬೇರೆ, ಅದನ್ನು ಪಬ್ಲಿಕ್ ಡೊಮೈನಲ್ಲಿ ಅದನ್ನು ಪಬ್ಲಿಷ್ ಮಾಡಲ್ಲ. ವೆಬ್ಸೈಟಲ್ಲಿ ಟೆಸ್ಟಿಮೋನೀಸ್ ಇಲ್ಲ. ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸಲ್ಲಿ ಪಾರ್ಟಿಸಿಪೆಂಟ್ಸ್ ಬಂದವ್ರದ್ದು ಫೋಟೋಸ್ ಹಾಕೋದು ಅಥವಾ ಅವ್ರಿಗೆ ನಿಮ್ಗೇನು ಅನ್ನಿಸ್ತು ಅಂತ ಕೇಳೋದನ್ನು ನನ್ನ ಚಾನಲಲ್ಲಿ ಹಾಕಲ್ಲ. ಏನಕ್ಕೆ? ಅದು ನೈತಿಕವಾಗಿ ಅದು ಇನ್ನೊಬ್ಬ ಜಿಜ್ಞಾಸು ಬರುತ್ತೆ ಅಂದರೆ ಅದನ್ನು ಅಪೇಕ್ಷೆ ಒಂದು ಮೂಡಿಸ್ದಂಗೆ ಆಗ್ಬಿಡುತ್ತೆ. ಆತ ಒಂದು ಉತ್ಪ್ರೇಕ್ಷೆಯಲ್ಲಿ ಅಥವಾ ಆತನದ ಅನುಭವ ಏನಿರುತ್ತೆ ಅದನ್ನು ಯಥಾವತ್ತಾಗೂ ಹೇಳ್ಬೋದು, ಅಥವಾ ಉತ್ಪ್ರೇಕ್ಷೆ ಅಂತಲೂ ಅನ್ನಿಸ್ಬೋದು, ಅಥವಾ ಉತ್ಪ್ರೇಕ್ಷೆನಲ್ಲೂ ಆತ ಹೇಳ್ಬೋದು. ಯಾಕೆ ಇಲ್ಲಿ ಬಂದಿದ್ದಾರೆ, ಇಷ್ಟ ಆಗಿರುತ್ತೆ ಮತ್ತೊಂದು ಕಾರಣಕ್ಕೆ, ಇದ್ರ ಬಗ್ಗೆ ಮತ್ತಷ್ಟು ಸ್ವಲ್ಪ ಖುಷಿಯಾಗಿ ಹೇಳೋಣ ಅಂತ ಟೆಸ್ಟಿಮೋನೀಸ್ ಕೊಡ್ಬೇಕಾದ್ರೆ ಸ್ವಲ್ಪ ಲವಲವಿಕೆಯಿಂದ ಹೇಳೋದೇ ಇರುತ್ತೆ ಸಾಮಾನ್ಯ. ಸೊ ಆ ರೀತಿ ಇದ್ದಾಗ ಅದನ್ನು ಯಾರೋ ವಿಡಿಯೋ ನೋಡ್ತಾರೋ, ಓ ನನಗೂ ಅದೇ ಆಗ್ಬೋದೇನೋ ಅಂತ ಒಂದು ನಿರೀಕ್ಷೆಯಲ್ಲಿ, ಅಪೇಕ್ಷೆಯಲ್ಲಿ, ಅಥವಾ ಅದೇ ಪೂರ್ವಗ್ರಹ ಪೀಡಿತವಾಗಿ ಬರೋಹಾಗುತ್ತೆ. ಅದರಲ್ಲಿ ಆತನಿಗದು ಸಿಕ್ಕಿಲ್ಲ ಅಂತಂದರೆ ಆಗ ಆತನ ನಿರಾಶೆ ಆಗುತ್ತೆ. ಅಲ್ಲಿ ಹಾಗಾದ್ರೆ ಇಲ್ಲಿ ಬಂದು ಮೋಸ ಮಾಡೋದು ಅಂತ ಆಗ್ಬಿಡುತ್ತೆ. ಉದಾಹರಣೆ, ಚಳಿನೇ ತಡೆಯೋಕ್ಕಾಗದಿರೋರಿಗೆ ಸ್ವಿಟ್ಜರ್ಲ್ಯಾಂಡ್ ನೋಡೋದಕ್ಕೆ ಚೆಂದ, ವೀಡಿಯೋಸ್ ಎಲ್ಲ ನೋಡ್ತಾರೆ, ಎಲ್ಲೋ ಹೋಗಿ ಬರ್ತಾ ಇದ್ದಾರೆ ಅನ್ಸುತ್ತೆ. ಹಾಗಂತ ಅವರು ಸ್ವಿಟ್ಜರ್ಲ್ಯಾಂಡ್ಗೋ ಅಥವಾ ಹಿಮಾಲಯಕ್ಕೂ ಹೋದಾಗ ಅವ್ರಿಗೆ ದೇಹ ತಡೆಯೋದಿಲ್ಲ, ಚರ್ಮ ಪೂರ್ತಿ ಸುಲ್ಲೋದಂಗೆ ಆಗುತ್ತೆ. ನಾನಾ ಕಾರಣಗಳಿಗೆ ನೋಡ್ದಂಗೆ ಎಷ್ಟೋ ಜನ ಹೋಗಿದ್ದಾರೆ ಜಾಗಕ್ಕೆ ಅಂತ ಆ ಜಾಗಕ್ಕೆ ಹೋದಾಗ ಅದವ್ರಿಗೆ ಅದು ಇಷ್ಟನೇ ಆಗಿರಲ್ಲ. ಎಷ್ಟೋ ಜನ ಹಂಪಿಗೆ ಬರೋಕ್ಕೆ ಇಷ್ಟಪಡಲ್ಲ, ತುಂಬ ದಗೆ ಬೇಡ ಅಂತಾರೆ. ನಾನು 2006-07ರಿಂದ ಹಂಪಿ ಹೋಗಿ ಶುರು ಮಾಡಿದನು. ಹಂಪಿ ನಂಗೆ ಎಷ್ಟು ಇಷ್ಟ ಅಂದರೆ, ಒಂದು ಕಾಲದಲ್ಲಂತೂ ತಿಂಗಳಿಗೊಂದ್ಸಲಿ ಹಂಪಿಗೆ ಹೋಗ್ಬಿಡ್ತಿದ್ದೆ. ಹಂಪಿ ಯಾವುದೇ ಮೂಲೆ ಒಂದು ಕಲ್ಲು ತೋರಿಸಿದ್ದು ಹಂಪಿ ಇದೆ ಅಂತ ಹೇಳೋಷ್ಟು ಆತ್ಮೀಯವಾಗಿಬಿಟ್ಟಿದೆ ಹಂಪಿ. ಹಾಗಂತಲ್ಲ ನನ್ನ ಗೆಳೆಯರೆಲ್ಲ ಕೇಳೋರು, ಏನು ಯಾವಾಗ ನೋಡಿ ಹಂಪಿಗೆ ಹೋಗ್ತಿರ್ತೀಯ, ಅಲ್ಲಿ ಏನಿದೆ ಅಂತ, ಅದು ಪಾಳು ಹಂಪಿ ಅಂದರೆ ಎಲ್ಲ ರೂಯನ್ಸ್ ಇದೆ ಅಷ್ಟೇ, ಇನ್ನೇನಿಲ್ವಲ್ಲ ಅಂತ ಕೆಲವರು ಅನ್ನೋರು ಇದ್ದರು. ಕೆಲವರು ಹಂಪಿಗೆ ಹೋಗ್ತಿದ್ವಿ, ಯಾವ ಒಬ್ಬನೇ ಹೋಗ್ತಿಲ್ಲ, ನಾನು ಬರ್ತಿದ್ದೆ, ನೋಡೇ ಬರೋಣ ಅಂತ ಜೊತೆ ಬಂದವರು ಇದ್ದಾರೆ. ಬಂದು ಯಾವುದೋ ಕಲ್ಲು ಬಂಡೀರಿ ಎಲ್ಲೋ ಕೂತ್ಕೋ, ಇನ್ಯಾವುದೋ ಸನ್ರೈಸ್ ನೋಡು, ಆ ಗುಡ್ಡಗಳೆಲ್ಲ ಇದ್ದರೆ ಒಂದು ಗುಡ್ಡ ಹತ್ತೋದು, ಅದು ಕೂತ್ಕೊಂಡು ಸನ್ರೈಸ್ ನೋಡ್ಬೇಕಾರೆ ಬೆಳಗ್ಗೆ 4:30-5 ಗಂಟೆಗೆ ಎದ್ದು ಮಾತಂಗನೋ ಅಥವಾ ಈ ಕಡೆ ಅಂಜನಾದ್ರಿಂದ ಪಕ್ಕದಲ್ಲಿ ಇನ್ನೊಂದಿದೆ ಬಾಲ ಆಂಜನೇಯ ಗುಡ್ಡ ಅಂತ, ಹೀಗೆ ಹಲವಾರು ಗುಡ್ಡಗಳಿದೆ. ಸೊ ಅಂಥ ಕಡೆ ಮೇಲೆ ಹತ್ಕೊಂಡು ಅಲ್ಲಿಂದ ಮತ್ತೆ ಸೆಲೆಕ್ಟ್ ಮಾಡೋದು, ನಾಳೆ ಈ ಗುಡ್ಡ ಹತ್ತೋಣ ಅಂತ ಯಾವುದೋ ಒಂದು ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಬೆಳಗ್ಗೆ ಅಲ್ಲಿಗೆ ಸೈಕಲ್ ತೊಗೊಂಡು ಹೋಗೋದು, ಒಂದೊಂದ್ಸಲಿ ರೆಂಟೆಡ್ 2 ವೀಲರ್ಸ್ ತೊಗೊಂಡು ಹೋಗೋದು, ಹೀಗೆ ಕೆಲವೊಂದ್ಸಲ ನಡ್ಕೊಂಡೇ ಹೋಗ್ಬಿಡೋದು, ಇಲ್ಲ ಯಾವುದೋ ಗುಡ್ಡ ಹತ್ಕೊಂಡು ಸುಮ್ಮನೆ ಬೆಳಗ್ಗೆ ಅಲ್ಲೇ ಕೂತಿರ್ತಿದ್ದಂಥ ದಿನಗಳು ಇದೆ. ಸೊ ಆ ಥರ ಜೊತೆಗೆ ಬಂದವ್ರಿಗೆ, ಓ ಈ ಕಾರಣಕ್ಕೆ ನೀನು ಹಂಪಿಗೆ ಬರ್ತಿದ್ದ, ಇಷ್ಟು ಆನಂದ ಸಿಗತ್ತಾ ಅಂತ ಕೇಳಿದವರು ಇದ್ದಾರೆ. ಅಯ್ಯೋ ಏನು ಮರೆಯ, ಇಷ್ಟು ಬಿಸಿಲಿರುತ್ತೆ, ಇಲ್ಲಿ ಬನ್ನಿ ಏನು ಮಾಡ್ತೀಯಾ, ನಮ್ಮ ಕೈಲಾಗಲ್ಲ ಅಂತ 2ನೇ ದಿನ ವಾಪಸ್ ಹೋದವರು ಇದ್ದಾರೆ. ಅದು ಅವರ ತಪ್ಪು ಅಲ್ಲ, ಹಂಪಿಯ ತಪ್ಪು ಅಲ್ಲ, ಅವರ ಸ್ವಭಾವಕ್ಕೆ ಹಂಪಿ ಅಲ್ಲ ಅಷ್ಟೇ. ಸೊ ಅದು ನಮ್ಮ ಸ್ವಭಾವಕ್ಕೆ ಸೂಕ್ತವಾದಂತಹ ಜಾಗಗಳಾಗಿರುತ್ತೆ. ಅದು ಆ ವ್ಯಕ್ತಿಯು ತಪ್ಪಲ್ಲ, ಹಂಪಿಯ ತಪ್ಪು ಅಲ್ಲ. ಇದು ಕೆಲವೊಂದ್ಸಲಿ ನಾವು ಹೈ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಡ್ತೀವಿ, ನೂರಾರು ಕಾರಣಗಳಾಗ್ಬಿಡುತ್ತೆ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಯೋಗ ಮಾರ್ಗದ ಅನುಭವವನ್ನು ಇವತ್ತೆಲ್ಲರೂ ಹೇಳ್ಕೊತಾರೆ, ಯೋಗ ಮಾರ್ಗದಲ್ಲಿ ಆ ಎಕ್ಸ್ಪೀರಿಯನ್ಸ್ ಆಯಿತು, ಈ ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ನಮಗೆ ನಿಜವಾಗ್ಲೂ ಎಷ್ಟೋ ಜನ ಜಿಜ್ಞಾಸವೇ ಆಗಿರಲ್ಲ ಕೆಲವರಿಗೆ. ಅವ್ರು ಯೂಟ್ಯೂಬಲ್ಲಿ ಏನೋ ಸಜೆಷನ್ ಬಂದಿರುತ್ತೆ ಅಥವಾ ಯಾವ ಸಿಕ್ಕಿದವರು ಹೇಳಿರ್ತಾರೆ, ಓ ಹೌದಾ ಈ ಥರ ಇದೆಯಾ ಅಂತ ಕುತೂಹಲಕ್ಕೆ ಬರೋರು ಕೂಡ ಹೆಚ್ಚಾಗ್ಬಿಡ್ತಾರೆ. ಯಾವಾಗ ಕುತೂಹಲಕ್ಕೆ ಬಂದುಬಿಡ್ತಾರೆ, ಅವರು ಆ ಅನುಭವದಿಂದನೇ ಹೋಗ್ತಿರ್ತಾರೆ. ಆ ಅನುಭವ ಆ ವ್ಯಕ್ತಿಗೆ ಸಿಗೋದಕ್ಕೆ, ಆ ವ್ಯಕ್ತಿಯ ಜೀವನದ ಅನುಭವಗಳು ಹೇಗಿದೆ, ಆತನ ಸಂಸ್ಕಾರ ಹೇಗಿದೆ, ತಾನು ಎಷ್ಟು ತನ್ನ ಅಹಂಕಾರ, ಕಾಮ, ಕ್ರೋಧ, ಮದಲೋಭಗಳನ್ನು ಯಾವ ಮಟ್ಟಿಗೆ ಕಡಿಮೆ ಮಾಡಿಕೊಂಡ, ಗುರುವಲ್ಲಿ ಯಾವ ರೀತಿ ಶರಣಾದ, ಇದೆಲ್ಲವೂ ಸೇರಿ ಆತನಿಗೆ ಆ ಯೋಗದ ಅಥವಾ ಅಧ್ಯಾತ್ಮದ ಅನುಭವ ಆತನಿಗಾಗಿರುತ್ತೆ.
ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ನಾವು ಬರೀ ಅನುಭವದ ಹಿಂದೆ ಹೋಗ್ಬಿಟ್ರೆ ಆಗ ಆತನಿಗೆ ಹತಾಶೆ ಆಗ್ಬೋದು ಅಥವಾ ಆತ ದಾರಿ ತಪ್ಪೋದು. ಈ ನಾನಾ ಕಾರಣಗಳಿಂದಾಗಿ ಅರಿವಿನಿಂದ ಬದುಕನ್ನು ಕಟ್ಟಿಕೊಳ್ಳುತ್ತಾ ಅಧ್ಯಾತ್ಮವನ್ನು ಅರಿವಿನಿಂದ ಕಟ್ಟಿಕೊಳ್ಳುತ್ತಾ ಹೋದಾಗ ಅಲ್ಲಿ ಬ್ರಹ್ಮ ಬೀಜವನ್ನು ಬಿತ್ತು ಆ ಗುಹೇಶ್ವರ ಲಿಂಗದ ಅನುಭವವೇನಿದೆ ಅದು ತಾನಾಗಿ ಆಗುವುದಕ್ಕೆ ಬಿಡಬೇಕು. ಹಾಗೆ ಹೇಗೆ ನಾವು ಹೊಲ ಮಾಡುವಾಗ ಸೂಕ್ತ ಸಮಯಕ್ಕೆ ಕಾದು ಹಸನು ಮಾಡಿ ಬೀಜ ಬಿತ್ತನೆ ಮಾಡಿ ಅದು ಸೂಕ್ತ ಸಮಯಕ್ಕೆ ಇದು ಮೊಳಕೆ ಹೊಡೆಯುತ್ತೆ, ಕಳೆ ಆಗುತ್ತೆ, ಕಳೆ ಬಂದ ಕಳೆ ತೆಗಿತೀವಿ, ರೋಗ ಗೀಗ ಇದ್ದಾಗ ಅದಕ್ಕೆ ಔಷಧಿ ಹೊಡೆಯುವಂಥದ್ದು, ಹೀಗೆ ಹೇಗೆ ಮಾಡ್ತಾ ಹೋಗ್ತೀವಿ ಹಾಗೆ ಅಧ್ಯಾತ್ಮ ಮತ್ತು ಬದುಕು ಇದರಲ್ಲಿ ಸದಾ ಎಚ್ಚರಿಕೆಯಿಂದ ಇದ್ದು, ಅಧ್ಯಾತ್ಮ ಅಂದ ತಕ್ಷಣ ಯೋಗ ಅಂದ ತಕ್ಷಣ ಸದಾಕಾಲ ಒಂದೇ ಸ್ಟೇಟ್ ಆಫ್ ಬೀಯಿಂಗ್ ಒಂದೇ ಸಲ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಒಂದು ಹಂತಕ್ಕೆ ಹೋಗೋವರೆಗೂ ಮನುಷ್ಯ ಜೀವನದಲ್ಲಿ ಏನೇ ಏರುಪೇರು ಆಗ್ತಿದ್ರು ಸಮತೆ ಸೈರಣೆಯಿಂದ ಇದ್ದಾಗ ಆ ಯೋಗ ಮಾರ್ಗದಲ್ಲಿ ಸಿಗುವಂಥ ಅನುಭವಗಳಿರುತ್ತೆ, ಆ ಅನುಭವದಿಂದ ಕೆಳಗೆ ಬರಲ್ಲ. ಒಂದು ಹಂತದವರೆಗೂ ಮನುಷ್ಯ ಯೋಗ ಮಾರ್ಗದಲ್ಲಿ ನಡೆಯುವಾಗ ಒಂದು ಹಂತದವರೆಗೂ ಮೇಲೆ ಕೆಳಗೆ ಆಗುವಂಥದ್ದು ಇರುತ್ತೆ. ಯಾಕೆಂದರೆ ಅವನು ಬದುಕಿನ ಸುಖ ದುಃಖಗಳನ್ನು ಏರುಪೇರುಗಳನ್ನು ಸಮನಾಗಿ ನೋಡೋದಿನ್ನು ಕಲ್ತಿಲ್ದಿರೋದ್ರಿಂದ ಆ ಒಂದು ಹಂತದವರೆಗೂ ಯಾವಾಗ ಬೇಕಾದರೂ ಆ ಯೋಗ ಮಾರ್ಗದಲ್ಲಿ ಪತನ ಅಥವಾ ಇಳಿಮುಖ, ಪತನಕ್ಕಿಂತ ಇಳಿಮುಖ ಅಂತಾರಣ, ಇಳಿಮುಖ ಕಾಣುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ಆ ಸಮತೆ ಸೈರಣೆಯಿಂದ ನಾವು ನಿಯಮವನ್ನು ಪಾಲಿಸ್ತಾ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡನ್ನೂ ನಾವು ಕಾಪಾಡಿಕೊಳ್ಳುತ್ತಾ ನಾವು ಅರಿವಿನಿಂದ ಸದಾ ತೋಟವನ್ನು ಕಾಪಾಡಿಕೊಂಡು ಹೋದರೆ ಖಂಡಿತ ಗುಹೇಶ್ವರ ಬಯಲಾಗಿ ನಮಗೆ ದಕ್ತಾನೆ. ಅಂಥ ಬಯಲು ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.